ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಚುನಾವಣೆ ಸಮೀಪಿಸ್ತಿದ್ದಂತೆ ಈ ಭಾಷಣ ಕಾರ್ಯಕ್ರಮಗಳು ಇವೆಲ್ಲ ಸರ್ವೇ ಸಾಮಾನ್ಯ. ಆದರೆ ರಾಜಕಾರಣಿಗಳು ಗೊತ್ತಿರಬೇಕು, ಬೂತ್ ಕನ್ನಡಿ ಇಟ್ಕೊಂಡು ನೋಡ್ತಾರೆ ಜನ. ಅವರ ರಾಜಕೀಯ ವಿರೋಧಿಗಳು ಮಾತ್ರ ಅಲ್ಲ, ಕರ್ನಾಟಕದ ನಾಗರಿಕರು ಎಲ್ಲರೂ ಯಾವ ರಾಜಕಾರಣಿ ಯಾವ ವೇದಿಕೆ ಮೇಲೆ ಯಾವ ಥರದ ಭಾಷಣವನ್ನು ಕೊಡ್ತಿದ್ದಾರೆ, ಆ ಭಾಷಣದ ಅರ್ಥ, ಒಳ ಅರ್ಥ, ಉದ್ದೇಶ, ದುರುದ್ದೇಶನ ಅನ್ನೋ ಪ್ರಶ್ನೆ ಕೂಡ ಕೇಳ್ತಾರೆ. ಇವತ್ತು ನಾವು ಮಾತನಾಡ್ತಿರೋದು ಕಾಂಗ್ರೆಸ್ಸಿನ ಯುವ ಮುಖಂಡ ಮಿಥುನ್ ರೈ ಮೂಡುಬಿದ್ರೆಯಲ್ಲಿ ಒಂದು ನಮ್ಮೂರ ಮಸೀದಿ ನೋಡ ಬನ್ನಿ ಅನ್ನೋ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ. ಏನಾಗ್ಬಿಡುತ್ತೆ, ಈ ಹೇಳಿಕೆಗಳು ಕೊಟ್ಟಾಗ ಇದರ ಉದ್ದೇಶದ ಬಗ್ಗೆ ಪ್ರಶ್ನೆ ಒಂದು ಕಡೆ, ಓಲೈಕೆಯ ಆರೋಪ ಇನ್ನೊಂದು ಕಡೆ, ಮತ್ತೊಂದು ಕಡೆ ಇತಿಹಾಸವನ್ನೇ ತಿರುಚಿಬಿಟ್ರ. ಸಮಾಜದ ಮೇಲೆ, ಸಮುದಾಯಗಳ ಮೇಲೆ ಏನಿದರ ಪ್ರಭಾವ? ಸಾಮರಸ್ಯ ಮೂಡಿಸೋ ಪ್ರಯತ್ನದಲ್ಲಿ ಓಲೈಕೆಯ ಗೆರೆಯನ್ನೇ ದಾಟ್ಬಿಟ್ರೆ ಸಾಮರಸ್ಯ ಮೂಡ್ದಂತಾಯ್ತಾ? ಇವತ್ತಿನ ನಮ್ಮ ಚರ್ಚೆಯ ವಿಷಯ ನಮ್ಮೂರ ದೇವಸ್ಥಾನ ಕೊಟ್ಟಿದ್ಯಾರು ಅಂತ. ಚರ್ಚೆ ವಿಷಯದ ಹೆಡ್ಲೈನ್ಸ್, ಟು ದ ಪಾಯಿಂಟ್. ಉಡುಪಿ ಕೃಷ್ಣ ಮಠಕ್ಕೆ ಮುಸ್ಲಿಂ ರಾಜ ಭೂಮಿ ಕೊಟ್ಟ ಎಂದು ಹೇಳುವುದರ ಮೂಲಕ ಸೈಲೆಂಟ್ ಆಗಿದ್ದ ಬಿಜೆಪಿಗೆ ವೈಲೆಂಟ್ ಆಗುವ ಅವಕಾಶ ಕೊಟ್ಟ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ. ಬಿಜೆಪಿ ನಾಯಕರು ಟೀಕಿಸಿದರೆ ಇತಿಹಾಸಕಾರರು ಮತ್ತೆ ಪೇಜಾವರ ಶ್ರೀಗಳು ಮಿಥುನ್ ರೈ ಹೇಳಿಕೆಯನ್ನು ಅರ್ಥಹೀನವೆಂದು ತಿರುಗೇಟು ನೀಡಿದ್ದಾರೆ. ಹಲವಾರು ಕಾರಣಗಳಿಂದ ಹಿನ್ನಡೆ ಅನುಭವಿಸುತ್ತಿದ್ದ ಬಿಜೆಪಿಗೆ ಕರಾವಳಿ ಪ್ರದೇಶದಲ್ಲಿ ಮಿಥುನ್ ರೈ ಹೇಳಿಕೆ ಅಸ್ತ್ರವಾಗುವ ಸಾಧ್ಯತೆ. ಸಾಮರಸ್ಯ ಸ್ಥಾಪನೆಗೆ ಓಲೈಕೆಯ ಹೇಳಿಕೆಗಳು ಅಗತ್ಯವಾ ಎಂಬ ಚರ್ಚೆ ಶುರು. ಹಲವಾರು ಆಯಾಮಗಳಲ್ಲಿ ಬೆಳೆಯಲಿರುವ ಈ ಚರ್ಚೆಯ ಚೌಕಟ್ಟನ್ನು ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಹೇಳಿಕೆ ಇತಿಹಾಸ ಆಧಾರಿತವೋ ಅಥವಾ ಚುನಾವಣೆ ಆಧಾರಿತವೋ? ಬಹಳ ಸ್ಪಷ್ಟ ಇದೆ ಪ್ರಶ್ನೆ. ಇನ್ನು ಸಾಮರಸ್ಯ ಸೌಹಾರ್ದತೆ ಪ್ರೋತ್ಸಾಹಿಸಲು ಆಯೋಜಿಸಿದ್ದ ಕಾರ್ಯಕ್ರಮಕ್ಕೂ ಮಿಥುನ್ ರೈ ಅವರು ಕೊಟ್ಟಂತ ಹೇಳಿಕೆಗೂ ಏನು ಸಂಬಂಧ? ಇನ್ನು ಸ್ಥಳೀಯ ರಾಜಕಾರಣಕ್ಕಾಗಿ ಮುಸ್ಲಿಂ ಮತ ಬ್ಯಾಂಕನ್ನು ಕ್ರೋಢೀಕರಿಸಲು ಇಂಥ ಹೇಳಿಕೆ ಕೊಡಲಾಯ್ತಾ? ಭಾಳ ಸಹಜವಾಗಿರುತ್ತೆ ಈ ಪ್ರಶ್ನೆ ಕೂಡ, ಭಾಳ ಯೋಚನೆ ಇಲ್ಲ ಈ ಪ್ರಶ್ನೆಯಲ್ಲಿ ಅಂತ. ಇನ್ನು ಇದೇ ರೀತಿ ಹಿಂದೂ ರಾಜನ ಮುಸ್ಲಿಂ ಸಮುದಾಯದ ಔದಾರ್ಯತೆಯನ್ನು, ಹಿಂದೂ ರಾಜನ ಮುಸ್ಲಿಂ ಸಮುದಾಯದ ಪ್ರತಿ ತೋರಿರುವ ಔದಾರ್ಯತೆಯನ್ನು ಉಲ್ಲೇಖಿಸಿ ಮಾತನಾಡಲು ಕಾಂಗ್ರೆಸ್ಸಿಗೆ ಸಾಧ್ಯವೇ? ಪ್ರಶ್ನೆ ಕೇಳ್ತಿರುವಂಥದ್ದು. ಇದಕ್ಕೆ ಒಂದಷ್ಟು ಉದಾಹರಣೆಗಳು ಕೂಡ ಇದೆ. ಚರ್ಚೆಯನ್ನು ಶುರು ಮಾಡೋದಕ್ಕೂ ಮುಂಚೆ ಮಿಥುನ್ ರೈ ಅವರು ಆ ವೇದಿಕೆ ಮೇಲೆ ನಿಂತು ಆಡದಂಥ ಮಾತು, ಕೊಟ್ಟಂತ ಹೇಳಿಕೆ ಕೇಳ್ಕೊಂಡು ಬರೋಣ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯ. ಈ ಉದಾಹರಣೆಗೆ ನನಗೆ ಪ್ರೇರಣೆ ಎಲ್ಲಿಂದ ಅಂತ ಹೇಳಿದರೆ ಪರಮ ಪೂಜ್ಯ ಪೇಜಾವರ ಶ್ರೀಗಳು ಕೊಟ್ಟಂತಹ ಹೇಳಿಕೆ. ನಾನು ಯಾರ ಮನಸ್ಸಿಗೂ ಕೂಡ ನೋವು ಮಾಡಲಿಕ್ಕೆ ಹೇಳಿದಂತೂ ಅಲ್ಲ. ಪರಮ ಪೂಜ್ಯ ಶ್ರೀಗಳ ಹತ್ರ ನಾನು ಬೇಕಾದರೆ ಕ್ಷಮೆಯನ್ನು ಯಾಚಿಸ್ತೇನೆ. ಇನ್ನು ಪೇಜಾವರ ಶ್ರೀಗಳು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠದ ಪೇಜಾವರ ಶ್ರೀಗಳು ಏನು ಹೇಳಿದ್ದಾರೆ ಕೇಳೋಣ. ಹೇಳಿಕೆಯನ್ನು ಕೊಡಬಹುದು, ಆದರೆ ಹಾಗೆ ಅಂತಹ ಒಂದು ಹೇಳಿಕೆಯನ್ನು ಕೊಡಬೇಕಂತಾದರೆ ಅದಕ್ಕೂ ಯುಕ್ತವಾಗಿರತಕ್ಕ ಒಂದು ಆಧಾರವನ್ನು ಕೊಟ್ಟರೆ ಆ ಮಾತಿಗೆ ಬೆಲೆ ಇರುತ್ತೆ. ಅದಲ್ಲದೆ ಆಧಾರರಹಿತವಾಗಿ ಏನು ಬೇಕಾದರೂ ಹೇಳಬಹುದು. ಕುಂತೇಶ್ವರ ಸನ್ನಿಧಾನ ಇರಬಹುದು, ಇಲ್ಲ ಕೃಷ್ಣ ಮಠದ ಸನ್ನಿಧಾನ ಇರಬಹುದು. ಇವೆಲ್ಲವೂ ಕೂಡ ರಾಮಭೋಜ ಅನ್ನತಕ್ಕಂಥ ಅರಸ ನೀಡಿರತಕ್ಕಂಥದ್ದಕ್ಕೆ ದಾಖಲೆಗಳಿದ್ದಾವೆ, ಅಲ್ಲಿ ಶಿಲಾಶಾಸನಗಳಿದ್ದಾವೆ. ಹಾಗಿರುವಾಗ ನಮಗೆ ಅದು ರಾಮಭೋಜ ನೀಡಿರ್ತಕ್ಕಂಥ. ಈ ಚರ್ಚೆಯಲ್ಲಿ ನನ್ನ ಜೊತೆ JDSನ ವಕ್ತಾರಾದ ಚರುಣ್ ಗೌಡ್ರು, ಕಾಂಗ್ರೆಸ್ಸಿನ MLC ಹಾಗೂ ವಕ್ತಾರರಾದ ನಾಗರಾಜ್ ಯಾದವ್ ಅವರು, ಬಿಜೆಪಿಯ MLC ಚಲವಾದಿ ನಾರಾಯಣ ಸ್ವಾಮಿ ಅವರು, ಇನ್ನು ಕೆಲವೇ ನಿಮಿಷಗಳಲ್ಲಿ ಇತಿಹಾಸಕಾರರಾದ ಡಾಕ್ಟರ್ ಲಕ್ಷ್ಮೀ ಸೋಂದಾ ಅವರು ಕೂಡ ಜಾಯ್ನ್ ಆಗೋರಿದ್ದಾರೆ. ಇನ್ಫ್ಯಾಕ್ಟ್ ನಾನು ನಾಗರಾಜ್ ಯಾದವ್ ಅವ್ರ ಹತ್ರ ಮಾತನಾಡಿ ಶುರು ಮಾಡಬೇಕಾಗ್ತದೆ ಈ ಚರ್ಚೆಯನ್ನು. ಸರ್, ಇದು ಪಕ್ಷದ ನಿಲುವ ಅಥವಾ ಹೆಂಗೆ ಸರ್? ಇದು ನಮ್ಗೆ ಅರ್ಥ ಆಗ್ಲಿಲ್ಲ, ಅದಕ್ಕೆ ಪಕ್ಷನ ವೈಯಕ್ತಿಕ ಯಾವ ನಿಲುವು ಹೇಳ್ತಾ ಇದ್ರಿ? ಅಲ್ಲ, ಅದೇ ಇದು ಶ್ರೀಕೃಷ್ಣ ಮಠಕ್ಕೆ
ಮುಸ್ಲಿಂ ರಾಜರು ಭೂಮಿ ಕೊಟ್ರು ಅಂತ ಹೇಳಿರೋದು ಯಾರು ಕೊಟ್ಟಿರೋ ಹೇಳಿಕೆ? ಅಲ್ಲ, ಮಿಥುನ್ ರೈ ಅವರು ಕೊಟ್ಟರು. ಮಿಥುನ್ ರೈ ನಮ್ಮ ಲಾಸ್ಟ್ ಟೈಮ್ ಕ್ಯಾಂಡಿಡೇಟ್. ಎಸ್ ಸರ್, ದಕ್ಷಿಣ ಕನ್ನಡ MP That is not a Congress. ಮೂಡುಬಿದ್ರಿ ನಿಮ್ಮ ಪ್ರಶ್ನೆಗೆ ಟು ದ ಪಾಯಿಂಟ್, ದಟ್ ಇಸ್ ನಾಟ್ ಎ ಕಾಂಗ್ರೆಸ್ ಡಿಸಿಷನ್ ಅಲ್ಲ, ಕಾಂಗ್ರೆಸ್ ಹೇಳಿಕೆ ಅಲ್ಲ, ಕಾಂಗ್ರೆಸ್ ವಿಚಾರಧಾರೆ ಅಲ್ಲ. ಅವರು ಮಾತಾಡುವ ಬರದಲ್ಲಿ ಒಬ್ಬ ಯುವ ನಾಯಕನಾಗಿರ್ತಕ್ಕಂಥದ್ದು ಹಲವಾರು ಸಂದರ್ಭಗಳಲ್ಲಿ ಅಲ್ಲೊಂದು ಪ್ರೋಗ್ರಾಮ್ಗೆ ಹೋದ ಸಂದರ್ಭದಲ್ಲಿ ಹಲವಾರು ಅಲ್ಲೂ ಕೂಡ ಕೋಮು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಎಲ್ಲ ಧರ್ಮದ ಲೀಡರ್ಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಮಾತಾಡ್ತಕ್ಕಂಥ ಉದ್ದೇಶವೂ ಇಷ್ಟೇ ಆಗಿತ್ತು. ಇದು ಕೋಮು ಸೌಹಾರ್ದತೆಯ ಒಂದು ಜಾಗ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅವ್ರು ಸರಿನೋ ರಾಂಗೋ ಅದು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಹೇಳಿಕೆನ. ಯಾಕಂತಂದರೆ ಈ ಮೇ ಮೇಕ್ ಮಿಸ್ಟೇಕ್, ಬಟ್ ಐ ವಿಲ್ ನಾಟ್ ಮೇಕ್ ಎ ಮಿಸ್ಟೇಕ್ ಬಿಕಾಸ್ ಐ ರೆಪ್ರೆಸೆಂಟ್ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ಆಸ್ ಎ ಸ್ಪೋಕ್ಸ್ ಪರ್ಸನ್. ಈ ಒಂದು ಹೇಳಿಕೆ ಅಂತಕ್ಕಂಥದ್ದು ಯಾವ್ದು ಪೇಪರಲ್ಲಿ ಬಂದರೆ ನಾನು ಜಸ್ಟಿಫೈ ಮಾಡ್ಕೊಳ್ಳಲ್ಲ. ನೋಡಿ, ಈ ಒಂದು ಮಠ ಕಟ್ಟಲು ಜಾಗ ಕೊಟ್ಟಿದ್ದು ಮುಸ್ಲಿಂ ರಾಜ ಅಂತ ಹೇಳ್ಕೊಂಡಿರ್ತಕ್ಕಂಥ ವಿಚಾರ ಓದ್ಕೊಂಡು ಮಾತಾಡಿರ್ಬೇಕು ಅವು ಯುವಕ. ಆದರೆ ಇದು ಕಾಂಗ್ರೆಸ್ ಸ್ಟ್ಯಾಂಡ್ ಅಲ್ಲ. ಯಾಕಂದರೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಉಡುಪಿ ಮಠ ಅನ್ನೋದು ಶ್ರೀಕೃಷ್ಣ ಮಠ ಅಂತಕ್ಕಂಥದ್ದು ಭಾಳ ದೊಡ್ಡ ಇತಿಹಾಸ ಇರ್ತಕ್ಕಂತಹ ಮಠ. ಅದರೇ ಅಂತ ತಂದೆ ಅಂತ ಇತಿಹಾಸ, ಚಾರಿತ್ರೆ ಮತ್ತು ದೊಡ್ಡ ಕೊಡುಗೆ ಇರ್ತಕ್ಕಂಥದ್ದು ಈ ನಾಡಿಗೆ. ಹಾಗಾಗಿ ನಾನು ಅವರ ಸ್ಟೇಟ್ಮೆಂಟ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ಸ್ಟೇಟ್ಮೆಂಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಆ್ಯಂಡ್ ಅನ್ವಾರಂಟೆಡ್ ಆ್ಯಂಡ್ ಕಾಂಗ್ರೆಸ್ ಇಸ್ ನಾಟ್ ಎ ಪಾರ್ಟಿ ಟು ಇಟ್. ಅಲ್ಲ, ಪ್ರಾಬ್ಲಮ್ ಏನು ಗೊತ್ತಾ ಸರ್, ಈಸಿಲಿ ನೀವು ದೂರ ಆಗ್ಬಿಟ್ರಿ ನೋಡಿ ಅವರಿಂದ. ಅಲ್ಲ, ನೀವು ಒಂದು ನಿಮಿಷ ಹಿಸ್ಟಾರಿಕಲ್ ಫ್ಯಾಕ್ಟ್ ಇತ್ತು ಅಂದ್ರೆ ಕರೆಕ್ಟೆಡ್ ಇಮ್ ದೇರ್. ಒನ್ ಮಿನಿಟ್ ಯು ಆರ್ ಡಿಸ್ಟೆನ್ಸಿಂಗ್ ಯುವರ್ ಸೆಲ್ಫ್. ನೀವು ದೂರ ನಾಟ್ ಡಿಸ್ಟೆನ್ಸಿಂಗ್. ಇದಕ್ಕೂ ಸಂಬಂಧ ಇಲ್ಲಪ್ಪ, ನಮಗೆ ಸಂಬಂಧದ ಪ್ರಶ್ನೆ ಹೇಳಿಲ್ಲ. ಅವರ ಹೇಳಿಕೆ ಅಕ್ಸೆಪ್ಟಬಲ್ ಅಲ್ಲ, ಸತ್ಯವೂ ಇಲ್ಲ. ಇತಿಹಾಸ ಆಧಾರಿತವೋ ಆಧಾರಿತವೋ ಅಂತ ನಾನು ಕೇಳಿದೆ. ಅವ ಯುವಕ, ಬೆಳೆಯುವ ಯುವಕ. ಆದರೆ ಉದ್ದೇಶ ಇದ್ದಿದ್ದು ಇದು ಸೌಹಾರ್ದತೆಯ ಜಾಗ ಅಷ್ಟೇ ಹೇಳ್ಬೇಕಾಗಿತ್ತು. ನಮ್ಮೂರ ಬನ್ನಿ ಅಲ್ವಾ, ಎಲ್ಲ ಮನುಷ್ಯರು ಹ್ಯೂಮನ್. ಒಂದ್ ನಿಮಿಷ ತಿಳ್ಕೊಳ್ಳಿ, ಒಂದು ತಿಳ್ಕೊಳ್ಳಿ. ನಾಗರಾಜ್ ಅಧಿಕೃತವಾಗಿ ವಕ್ತಾರನಾಗಿ ಮಾತಾಡೋ ಸಂದರ್ಭದಲ್ಲಿ ರಾಂಗ್ ಅಂತ ಹೇಳ್ತಾರೆ, ರೈಟ್ ಅಂತ ಹೇಳ್ತೀವಿ. ಸತ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದೇ ಕಾಂಗ್ರೆಸ್. ದಟ್ ಇಸ್ ವೈ ದ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡ್ ಹಿಸ್ಟ್ರಿ ಆಫ್ ಕಾಂಗ್ರೆಸ್ ಗೋಸ್ ಟುಗೆದರ್. ಯಾಕಂದ್ರೆ ಸತ್ಯವನ್ನು ಪ್ರತಿಪಾದನೆ ಮಾಡಿದ ದೇಶ ಇದು, ಶಾಂತಿಯನ್ನು ಪ್ರತಿಪಾದನೆ ದೇಶ, ಸೌಹಾರ್ದತೆ. ಒಂದ್ ನಿಮಿಷ, ಜಾತ್ಯತೀತ ಪಕ್ಷ ನಿಮ್ದು ಒಂದೇ ಅಲ್ವಲ್ಲ, ನಿಮ್ ಪಕ್ಕ ಕೂತವ್ರು ಇವರು ಜಾತ್ಯತೀತ. ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅಲ್ಲ, ಒಂದ್ ನಿಮಿಷ, ನಾನು ಅವ್ರಿಗೆ ಕೇಳ್ತೀನಿ. ನಾನು ಮುಗಿಸ್ಬಿಡ್ತೀನಿ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಈ ಕೃಷ್ಣ ಮಠಕ್ಕೆ ಜಾಗ ಕೊಟ್ಟದಂಥವರು ಭೋಜರಾಜ್ ಅರಸರವರು ಆ ಕಾಲದಲ್ಲಿ ಕೊಟ್ಟದ್ದು ಇತಿಹಾಸ ಇದೆ. ಅದಕ್ಕೆ ಇದು ಯಾವುದೋ ಬಾಯಿ ತಪ್ಪಿ ಮಾತಾಡಿರ್ತಕ್ಕಂಥ ವಿಚಾರ ಇರ್ಬೋದು. ಅದರ ಉದ್ದೇಶ ಏನಾಗಿತ್ತು ಅಂತ ವಿಚಾರಗಳು ಅಂತಂದ್ರೆ, ಆ ಜಾಗ ಇರ್ತಕ್ಕಂಥದ್ದು ಅದು ಮಾತ್ರ ಅಲ್ಲ, ಇಡೀ ಕರ್ನಾಟಕ ಉದ್ದೇಶ. ನೋಡಿ, ಇಡೀ ಉದ್ದೇಶ ಏನಿರ್ಬೋದು ನಾನು ಕೇಳ್ತೀನಿ. ಒಂದು ನಿಮಿಷ ಸರ್, ಪ್ರಶ್ನೆ ಕೇಳಿ. ನಾನು ಇಲ್ಲೇ 2 ಅವರ್ ಕೂತ್ಕೊಳ್ಳೋಕೆ ರೆಡಿ. ನಾವು ಪಲಾಯನ ಮಾತಾಡ್ತಕ್ಕಂಥ JDS ನವರೆಲ್ಲ BJP ಅವರೆಲ್ಲ ಸತ್ಯ ಹೇಳ್ತಕ್ಕಂಥವ್ರು, ತಪ್ಪಿದ್ರೆ ತಪ್ಪು ಅಂತ ಹೇಳ್ತಕ್ಕಂಥ ಆ ಯುವಕ ಮಾತಾಡ್ತಕ್ಕಂಥ ಉದ್ದೇಶವನ್ನು ನಾನು ಹೇಳಿದ್ದೇನೆ. ಸೌಹಾರ್ದತೆಯ ನಾಡಾಗಿರ್ತಕ್ಕಂಥ ಈ ನಾಡಿನಲ್ಲಿ ಸೌಹಾರ್ದತೆ ಬದುಕಬೇಕು, ಕೋಮುವಾದಿಗಳು ಇದನ್ನ ಚೆಲ್ಲಾಟ ಬೇಡ ಅಂತ ಹೇಳ್ತಕ್ಕಂಥದ್ದು. ಆದ್ರೆ ಈ ವಿಚಾರದಲ್ಲಿ ಅವ್ರು ಕೊಟ್ಟಂತ ಹೇಳಿಕೆಗೆ ಇತಿಹಾಸದ ಪುರಾವೆಗಳಿಲ್ಲ ಅಂದ್ರೆ ಮಾತಾಡುವ ಅವಶ್ಯಕತೆ ಇರಲಿಲ್ಲ. ಪಾಯಿಂಟ್ ರೈಟ್. ಓಕೆ, ಹೇಳಾಯ್ತಲ್ಲ, ಆಡಿದ ಮಾತು ಬಿಟ್ಟು ಬಾಣ ವಾಪಸ್ ಬರಲ್ಲ ಸರ್. ಒಂದ್ ನಿಮಿಷ ಹೇಳ್ತೀನಿ ಸರ್. ಈಗ ನೀವು ಜಾತ್ಯತೀತ ಪಕ್ಷ ಅಲ್ವಾ ಸರ್, ಸೆಕ್ಯುಲರ್. ನೀವು ನಿಮ್ಮ ರಾಜ್ಯಾಧ್ಯಕ್ಷರನ್ನೇ ಮುಸ್ಲಿಂ ಸಮುದಾಯದವ್ರಿಗೆ ಆ ಸ್ಥಾನ ಕೊಟ್ಟಿದ್ದೀರಿ ನೀವು ಅಲ್ವಾ ಸರ್. ನಾನ್ ಕೇಳೋದು, ಈ ಜಾತ್ಯತೀತತೆಯನ್ನ ಪ್ರೂವ್ ಮಾಡೋದಕ್ಕೆ, ಸಾಮರಸ್ಯವನ್ನ ಸ್ಥಾಪಿಸೋದಕ್ಕೆ ಓಲೈಕೆ ಒಂದೇ ಮಾರ್ಗನ ಇರೋದು ಅಂತ. ಎಲ್ಲಿ ಓಲೈಕೆ ಇದೆ? ಅಲ್ಲ, ಒಂದ್ ನಿಮಿಷ ಹೇಳ್ತೀನಿ ಎಲ್ಲಿ ಓಲೈಕೆ ಇದೆ ಅಂತ. ಸರ್, ಈಗ ಹೇಳ್ತೀನಿ ನಾನು. ಇವರೆಲ್ಲ ಎಲ್ಲ ಹೇಳ್ತಾರೆ. ಇವರು ಕಾಂಗ್ರೆಸ್ನವರು ಇತಿಹಾಸದಲ್ಲಿ ನಾವು ಸತ್ಯ ಹರಿಶ್ಚಂದ್ರು ನಾವೇನು ಮಾಡಲೇ ಇಲ್ಲ, ಈ ದೇಶದಲ್ಲಿ ಎಲ್ಲ ಸಾಮರಸ್ಯ ಕಾಪಾಡಿದ್ದು ನಾವೇ ಅಂತ. ಬಾಬ್ರಿ ಮಸೀದಿ ಒಡೆದಿದ್ದು ಯಾರು ಸರ್ ಈ ದೇಶದಲ್ಲಿ? ಬಾಬರಿ ಮಸೀದಿನ ಒಡೆದು ಉಳಿಸಿದ್ದೆ ಯಾರು? ಅವ್ರಿಗೆ ಇತಿಹಾಸ ಬೇಕು, ಯಾರು ಹೊಡೆದಿದ್ರು ಅಂತ. ಅಲ್ಲ, ಒಂದ್ ನಿಮಿಷ, ಸರ್ಕಾರ ಇದ್ದಿದ್ದು ಕಲ್ಯಾಣ್ ಸಿಂಗ್ ಸರ್ಕಾರ, ಅರಿವು ಇಲ್ಲ ಮಾತಾಡ್ಲಿಕ್ಕೆ. ರಾಜ್ಯದ ಮುಖ್ಯಮಂತ್ರಿ ರೇಟಿಂಗ್ ಅಲ್ಲಿ ಕೊಡ್ತಾರೆ, ಹೇಳುದು ಸೂಡೋ ಸೈಕಲ್ ಅಂದ್ರೆ ಇದು ಸೂಡೋ ಸೈಕಲ್. ನ್ಯಾಷನಲ್ ಪಾರ್ಟಿ, ರಿಜಿಸ್ಟರ್ಡ್ ನ್ಯಾಷನಲ್ ನೋಡಿ, ಅವ್ರು ಹೇಳೋದು ಇಷ್ಟೇನೆ. ಬಿಜೆಪಿ ಸರ್ಕಾರ ನೀವು ಸ್ಟೇಟ್ ಮಾತಾಡ್ತಿದ್ದೀರಿ, ಅವ್ರು ಸೆಂಟರ್ ಮಾತಾಡ್ತಿದ್ದಾರೆ. ಅವರು ಕಾಂಗ್ರೆಸ್ ನ ಆಪಾದನೆ ಮಾಡಕ್ ಮುಂಚೆ ಸರಿಯಾಗಿ ಕಾನೂನು ಸರಂಗೌಡ್ರೆ
ಇಲ್ಲಿ ಮಾತಾಡಿ Law and order is a state subject. ನೋಡಿ ಸಾಮರಸ್ಯ ಅನ್ನೋದನ್ನ ಸ್ಥಾಪನೆ ಮಾಡೋದಕ್ಕೆ, ನಮ್ಮ ಪಕ್ಷ ಜಾತ್ಯತೀತ ಪಕ್ಷ ಅಂತ ತೋರ್ಸ್ಕೊಳ್ಳೋದಿಕ್ಕೆ ನಿಮಗೆ ಓಲೈಕೆ ಒಂದೇನಾ ಮಾರ್ಗ ಅಂತ ನಾನು ಕೇಳ್ತಿದ್ದೀನಿ. ಸರ್ ಇಲ್ಲಿ ನಾನು ಅದೇ ಹೇಳ್ತಾ ಬಂದಿರೋದು, ಇವತ್ತು ಇದು ಮುಸಲ್ಮಾನರು ಕೊಟ್ಟರು ಅಂತ ಇತಿಹಾಸ ಇಲ್ಲ, ಇವರು ಒಪ್ಕೊಂಬಿಟ್ರು ಬಂದು. ಇದಕ್ಕೆ ಏನೋ ಒಂದು ಇಂಟರ್ ಕನೆಕ್ಟಿಂಗ್ ಮಾಡಿ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರುಗಳ ಮತನ ಓಲೈಕೆ ಮಾಡೋಕ್ಕೋಸ್ಕರ ಮಾಡೋದು. ಅವ್ರು ಹಿಂದೂಗಳ ಮತ ಮಾಡಕ್ ಮಾಡ್ತಾರೆ, ಇವ್ರಿಗೂ ಅವ್ರಿಗೆ ಏನಿಲ್ಲ, ಇವರು ಕೋಮುವಾದಿಗಳೇ, ಅವರು ಕೋಮುವಾದಿಗಳೇ. ಇಲ್ಲಿ ಬಿಜೆಪಿ ಅವರು ಬಹುಸಂಖ್ಯಾತರಿಗೆ, ಇವರು ಅಲ್ಪಸಂಖ್ಯಾತರಿಗೆ. ಅವರು ಬಹುಸಂಖ್ಯಾತ ನೋಡಿ ಸರ್, ಅವರು ಅವರು ಬಹುಸಂಖ್ಯಾತರ ಜೊತೆ ಇರ್ತಾರೆ. ಎಲ್ಲ ಹೇಳಿಕೆ ನಾವು ಒಪ್ಲಿಲ್ಲ, ಅನ್ಅಕ್ಸೆಪ್ಟಬಲ್ ಅಂತ ಹೇಳಿದ್ಮೇಲೆ ಕಾಂಗ್ರೆಸ್ ಅವ್ರು ಹೆಂಗ್ ಹೇಳ್ತಾರೆ? ಕಾಂಗ್ರೆಸ್ನಾಗ ಯಾರ ಕಾರ್ಯಕರ್ತ ಅಲ್ಲ, he was a defeated MP candidate. ರೆಸ್ಪಾನ್ಸಿಬಿಲಿಟಿ ಇದೆ. ಕಾಂಗ್ರೆಸ್ ಹುಡುಗ, ಯೂತ್ ಕಾಂಗ್ರೆಸ್ ಆಗ್ಲಿ, ಇನ್ನೊಂದಾಗ್ಲಿ, ಯೂತ್ ಕಾಂಗ್ರೆಸ್ ಬೆಳೆಯ ಹುಡುಗ ಒಂದು ನಿಮಿಷ ಮಾತಾಡಿದ್ರೆ ಅದನ್ನೇ ದೊಡ್ಡ ಇಡ್ಬೇಕಾ? ಅಲ್ಲೇ ಇರೋದು. ಬೆಳಿಬೇಕಾರೆ ಕರೆಕ್ಟ್ ಒಂದ್ ನಿಮಿಷ, ಇವರು ಬೆಳೆಯ ಹುಡುಗನ ಕೈಲಿ ಬೆಂಕಿ ಇಡಿಸ್ಬೇಕಾ ಸರ್? ತೇಜಸ್ವಿ ಸೂರ್ಯ ಮಾಡೋದು ಅದೇ, ಸೂಲಿಬೆಲೆ ಚಕ್ರವರ್ತಿ ಮಾಡೋದು ಅದೇ, ಇವ್ರು ಮಿಥುನ್ ರೈ ಮಾಡಿದ್ದು ಅದೇನೆ. ಏನ್ ಮಾಡಿದ್ರು ಕುಮಾರಸ್ವಾಮಿ? ಏನ್ ಮಾಡಿದ್ರು? ಕುಮಾರಸ್ವಾಮಿ ಯೂತ್ ಲೀಡರ್ ಯಾರನ್ನ ಕರ್ಕೊಂಡು ಏನ್ ಚರ್ಚೆ ಆಗಿದೆ ಗೊತ್ತಿದೆ. ಕುಮಾರಸ್ವಾಮಿ ಮಾತಾಡಲ್ಲ, ಅವ್ರ ಅಪ್ಪ ನಾನು ಮುಸಲ್ಮಾನರಾಗ ಹುಡ್ತೀನಿ ಅಂತೇಳಿ ಯಾರನ್ನ ಓಲೈಕೆ ಯಾರು ಹೇಳ್ತಿರೋ? ಯಾರಾದ್ರು ಅಪ್ಲಿಕೇಶನ್ ಆಗಿ ಕೊಡ್ತಾರನ್ರಿ? ಯಾರಾದ್ರು ಅಪ್ಲಿಕೇಶನ್ ಆಗಿ ಹುಡ್ತಾರ? ನನ್ಗೆ ಮುಸ್ಲಿಂ ಆಗ್ಬಿಟ್ಟು, ಹಿಂದೂಗಳಾಗ್ಬಿಟ್ಟು, ಯಾದವರ ಬಿಟ್ಟು ಭಗವಂತ ಅರ್ಜಿ ಹಾಕ್ತಾರೆ ಯಾರಾದ್ರು? ಇವರ ಬಾಬ್ರಿ ಮಸೀದಿ, ಇವರ ಟಿಪ್ಪು ಜಯಂತಿ, ಇವತ್ತಿನ ಮಿಥುನ್ ರೈ ಸ್ಟೇಟ್ಮೆಂಟ್, ಇದು ಓಲೈಕೆ ರಾಜಕಾರಣ. ಕಾಂಗ್ರೆಸ್ ಈ ದೇಶನ ಪಾಕಿಸ್ತಾನ ಹೆಸರಿನಲ್ಲಿ ಈ ದೇಶನ ಹೆಂಗ್ ಡಿವೈಡ್ ಮಾಡ್ತೋ, ಈ ದೇಶದ ಬಿಜೆಪಿಯ ವಾಕ್ಯಗಳು ಸುಳ್ಳೋ ಸೆಕ್ಯುಲರ್ ಅಂತ ಹೇಳೋದು, ಅದಕ್ಕೆ ಹೇಳೋದು ಇವ್ರಿಗೂ ಬಿಜೆಪಿ ಡಿಫರೆನ್ಸ್ ಇಲ್ಲ. ವಿರುದ್ಧ ಮಾತಾಡಿದ್ರೆ ನೀವ್ ಹೇಳ್ತೀರಿ ವಿಚಾರ ಪಾಕಿಸ್ತಾನ ಎಲ್ಲಿ ಹೇಳ್ಕೊಬತ್ತಾರಲ್ಲ, ಅವರೆಲ್ಲ ಬಿಜೆಪಿಯ ಗಾಳಿ ಹೊಡೆದುಕೊಂಡಿರೋರು. ಪಾಕಿಸ್ತಾನ ಪಾಪಿ ಪಾಕಿಸ್ತಾನ ನಿಮ್ ಪ್ರೀತಿ ಇರ್ಬೋದು, ಬೇವರ್ಸಿ ಪಾಕಿಸ್ತಾನ ಬೇಕಾಗಿಟ್ಟು ಯಾರು ಬೇಕು ಅಂತೆಲ್ಲ ಮಾಡಿದ್ ನೀವು ಮಾಡಿಲ್ಲ. ನಾಗರಾಜ್ ಜಿ ಒಂದು ಅಲ್ಲ, ಒಂದ್ ನಿಮಿಷ ಚರಣ್ ಅವರೇ ನಾಗರಾಜ್ ಜಿ ನೀವು ಪಾಕಿಸ್ತಾನ ಅಲ್ಲ, ಭಾಷೆ ಬಳಕೆ, ಪದ ಬಳಕೆ ಒಂದ್ ಸ್ವಲ್ಪ ಹಿಡ್ತಾ ಇರ್ಲಿ. ನಾನು ಹೇಳ್ತಾ ಇರೋದು ಪಾಕಿಸ್ತಾನ ನಾವು ಪಾಕಿಸ್ತಾನ ಬಯೋದು ಅದೇ ಭಾಷೆಯಲ್ಲೇ ಬಯೋದು. ದೇಶ ಪ್ರೇಮಿ ರೀ, ದೇಶ ಪ್ರೇಮ ತೋರ್ಸೋದಕ್ಕೆ ನಾಗರಾಜ್ ಜಿ ಒಂದ್ ನಿಮಿಷ. ಚರಣ್ ಅವರೇ ಮಾತಾಡಿದಿರಿ, ಚಲವಾದಿ ನಾರಾಯಣ ಸ್ವಾಮಿ ಅವರು ಬಹಳ ಸಹನೆಯಿಂದ ಈ ಗಲಾಟೆನಲ್ಲಿ ಏನೇನ್ ಕೇಳಿಸ್ಕೊಂಡ್ರಿ ನನಗೆ ಗೊತ್ತಿಲ್ಲ. ಪ್ರಶ್ನೆ ಇರೋದು ಇಷ್ಟೇ, ಮಿಥುನ್ ರೈ ಅವರ ಹೇಳಿಕೆ ಇದು ಅವ್ರು ಹೇಳ್ತಾರೆ ಇಲ್ಲ, ಇಟ್ಸ್ ಅ ಮಿಸ್ಟೇಕ್, ತಪ್ಪಾಯ್ತು ಅಂತ ಹೇಳಿ ಆಯ್ತಾ. ಕಾಂಗ್ರೆಸ್ ಪಕ್ಷದಿಂದ ಅವ್ರು ಹೇಳ್ತಾರೆ ಇದನ್ನ ನಾವು ಒಪ್ಪೋದಿಲ್ಲ, ಇದು ಪಕ್ಷದ ನಿಲುವು ಅಲ್ಲ, ಪಕ್ಷದ ಹೇಳಿಕೆನೂ ಅಲ್ಲ ಅಂತ. ಆದ್ರೆ ಹೇಳಿಕೆ ಕೊಟ್ಟಿದ್ದಾಗೋಯ್ತಲ್ಲ, ಇದರ ಉದ್ದೇಶ ಏನಿತ್ತು ಅಂತ ಚರ್ಚೆ ಆಗಲಿಲ್ಲ ಅಂದ್ರೆ, ಅವ್ರ ಪಾಪ ಅವ್ರು ಯಾವುದೋ ಒಂದು ಪೇಪರ್ ಆರ್ಟಿಕಲ್ ಓದಿ ತಪ್ಪಾಗಿ ಇದನ್ನು ಹೇಳಿರ್ಬೋದು, ಆ ಪೇಪರ್ ಆರ್ಟಿಕಲ್ಲೇ ತಪ್ಪಿರ್ಬೋದು, ಪ್ರಶ್ನೆ ಬೇರೆ. ಹೇಳಿಕೆ ಕೊಟ್ಟಿರುವಂಥ ಸಂದರ್ಭ ಸನ್ನಿವೇಶದ ಬಗ್ಗೆ ಚರ್ಚೆ ಆಗೋದು ಬೇಡವಾ? ಬಿಜೆಪಿ ಇದನ್ನ ಹೇಗೆ ನೋಡ್ತಿದೆ? ನಿಮ್ಮ ನಾಯಕರೆಲ್ಲ ಈಗಾಗಲೇ ಮಾತನಾಡಿದ್ದಾರೆ, ಮತ್ತೊಮ್ಮೆ ನಿಮ್ಮ ಅಭಿಪ್ರಾಯ ಕೇಳ್ತಿದ್ದೀನಿ. ಚಲವಾದಿ ನಾರಾಯಣ ಸ್ವಾಮಿ. ನಿಖಿಲ್ ಅವರೇ, ಇತಿಹಾಸಕಾರರು ಏನಾದ್ರೂ ಕೆಲವು ವಿಚಾರಗಳನ್ನ ಹೇಳಿದಾಗ ಅದನ್ನ ವಿಮರ್ಶೆ ಮಾಡಬಹುದು. ಇವ್ರು ಯಾರೋ ದಾರಿ ಹೋಕರು ಮಾತಾಡದೋ ರೀತಿಯಲ್ಲಿ ಇವರು ಮಾತಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಒಂದನೇದು. ಎರಡನೇದು ಏನಂತಂದ್ರೆ, ಒಬ್ಬ ಕಾಂಗ್ರೆಸ್ ಪಕ್ಷದ MP ಕ್ಯಾಂಡಿಡೇಟ್ ಆಗಿದ್ದವರು ಇವತ್ತು ಸೋತಿರ್ತಕ್ಕಂಥ ಅಭ್ಯರ್ಥಿ, ಅವರು ಸಣ್ಣವ್ರಲ್ಲ ನಾವು ಅನ್ಕೊಳಕ್ ಆಗೋದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಸಹೋದರ ನಾಗರಾಜ್ರವರು ಒಂದೇ ಸಾರಿಗೆ ಅವರು ಬೆಳೆಯುವ ವ್ಯಕ್ತಿ ಅಂತೇಳಿ
ಅದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತೇಳಿ ತೆಗೆದು ಅವರನ್ನ ಅರಬ್ಬಿ ಸಮುದ್ರಕ್ಕೆ ಹಾಕಿಬಿಟ್ರು. ಅಂದ್ರೆ ಆ ಪಕ್ಷದಲ್ಲಿ ಆಗ್ತಕ್ಕಂತ ಒಂದು ಇಂತಹ ಬೆಳವಣಿಗೆಗಳಿಗೆ ಅದನ್ನ ಅವ್ರನ್ನ ಕರೆದು ಕೇಳ್ತಕ್ಕಂಥದ್ದ, ಅವ್ರ ಕಡೆಯಿಂದ ಅದು ತಪ್ಪಾಗಿದೆ ಅಂತ ಹೇಳಿಸ್ತಕ್ಕಂಥದ್ದು ಇಂಥವು ಮಾಡೋದಿಲ್ಲ. ಅವ್ರನ್ನ ಒಂದೇ ಸಾರಿ ಅರಬ್ಬಿ ಸಮುದ್ರಕ್ಕೆ ಹಾಕ್ಬಿಟ್ರು, ಹೋಯ್ತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ನಲ್ಲಿ ಒಂದು ಸಂಸ್ಕೃತಿ ಇದೆ. ಏನಂತಂತಂದ್ರೆ ಒಂದು ಸುಳ್ಳನ್ನ ಹೇಳಿ 100 ಸಾರಿ ಅದನ್ನ ಹೇಳಿ ಹೇಳಿ ಸತ್ಯ ಮಾಡೋದು. ಇತಿಹಾಸ ಗೊತ್ತಿದ್ರೆ ಇವೆಲ್ಲ ಮಾತಾಡ್ಬೇಕು. ಇವತ್ತು ಉಡುಪಿ ದೇವರ ಆ ದೇವಸ್ಥಾನದ ಜಾಗವನ್ನ ಒಂದು ಸಮಯ ಅವ್ರು ಕೊಟ್ಟಿದ್ರೆ ಇತಿಹಾಸದಲ್ಲಿ ಇವತ್ತಿನವರೆಗೆ ಎಷ್ಟೋ ಜನರು ಅದನ್ನ ಹೇಳ್ತಿದ್ರು, ಅದು ಬಂದಿಲ್ಲ. ಇರಿ ಒಂದು ನಿಮಿಷ. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಈ ಇತಿಹಾಸ ಹೇಗೆ ಇದನ್ನ ಸೃಷ್ಟಿ ಮಾಡ್ತಾರೆ ಅಂತಂದ್ರೆ ಓಲೈಕೆಗಾಗಿ ಭಾರತ ದೇಶದ ಈ ಭೂಮಿಯನ್ನು ಕೊಟ್ಟಿದ್ದೇ ಪಾಕಿಸ್ತಾನದವರು ನಮಗೆ ಬಿಟ್ಟು ಕೊಟ್ಟಿದ್ದು ಅಂತ ಮುಂದಿನ ದಿನಗಳಲ್ಲೂ ಹೇಳ್ಬಹುದು. ಯಾಕಂದ್ರೆ ತೋರಿಸಿ ಹಿಂದೂಗಳನ್ನ ವೋಟ್ ಬಲೈಸೆ ಮಾಡ್ಕೊಳಕ್ಕೆ ನಾರಾಯಣ ಸ್ವಾಮಿ ಅವರೇ ನೀವು ಮಾತು ಹೇಳ್ತೀರಾ, ಈ ಜಾಗನ ಯಾರು ಕೊಟ್ಟರು ನೀವ್ ಹೇಳಕ್ ಬರ್ತದಾ? ನೀವು ಬಹಳ ಹಿಂದೂ ಪ್ರತಿಪಾದಕರು, ದಯವಿಟ್ಟು ಹೆಸರು ಹೇಳಿ, ಯಾರು ಕೊಟ್ಟರು ಜಾಗ, ಯಾವ ವರ್ಷದಲ್ಲಿ ಕೊಟ್ಟರು, ಯಾರು ಕೊಟ್ಟರು ಅಂತ ಹೇಳಕ್ ಆಗುತ್ತೆ ನಾರಾಯಣ ಸ್ವಾಮಿ ಅವರೇ? ಇಲ್ಲ ನಾನು ಹೇಳ್ತೀನಿ ಕೇಳ್ಕೊಳ್ಳಿ. ತಾಳೆ ಗರಿಗಳಲ್ಲಿ ಬರೆದಿರ್ತಕ್ಕಂತ ಹೇಳಿ ಒಂದು ಚರಿತ್ರೆ ಅದು. ಹೇಳಿ ಯಾರು ಹೆಸರು ಹೇಳಿ, ನಿಮ್ಮ ಚರಿತ್ರೆ ಹೆಸರು ಹೇಳ್ರಿ, ಮಿಥುನ್ ಹೇಳಿ, ನಿಮ್ಮ ಚರಿತ್ರೆ ಹೆಸರು ಹೇಳಿ, ಪೂರ್ತಿ ಹೇಳ್ಬಿಡ್ಲಿ ಅವರು, ಹೇಳ್ಬಿಡಿ. ಸರಿ ಇದ್ರೆ ಒಪ್ಕೊಳ್ತೀನಿ, ಅಭಿನಂದನೆ ಹೇಳ್ತೀನಿ, ಇಲ್ಲಾಂದ್ರೆ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಅಲ್ಲ ನನಗೆ ನೀವು ಹೇಳೋದು ಬೇಕಾಗಿಲ್ಲ. ಮತ್ತೆ ಏನೇನೋ ಹೇಳಿದ್ರೆ ನಿಮಗೆ ಗೊತ್ತಿದ್ರೆ ಹೇಳಿ, ಗೊತ್ತಿಲ್ದ್ರೆ ಏನೇನೋ ಮಾತಾಡ್ಕೊಳ್ಬೇಡಿ. ಆ ಯುವಕ ಬೆಳೀತಕ್ಕಂಥ ತಪ್ಪು ಮಾತಾಡಿದ್ರೆ ಸರಿ ಮಾಡ್ಕೊಳ್ಬೇಕಾಗಿರೋ ನಿಮ್ಮಂತವ್ರು ನಮ್ಮಂತವ್ರ ಧರ್ಮ ರೀ. ಅದ್ರಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು, ಅದನ್ನು ಪೋಲರೈಸ್ ಮಾಡ್ಕೊಳ್ತಕ್ಕಂಥದ್ದು ಯಾರು ಒಪ್ಪಿಕೊಂಡ್ರು ನಿಮ್ನ ಹೇಳಿ? ನೀವು ಪಾಕಿಸ್ತಾನವ್ರು ಕೊಡ್ಬೇಕಾ ನಮ್ಗೆ? ನಾವು ಕೊಟ್ಟಿದ್ದ ಭಿಕ್ಷೆಯಿಂದ ಅವ್ರು ಪಾಕಿಸ್ತಾನವ್ರು ದೇಶ ಮಾಡ್ಕೊಂಡಿರೋದು. ನಮ್ಮ ಭಾರತಕ್ಕೆ ಅವ್ರದ್ದೇನು ಬೇಕಾಗಿಲ್ಲ ಕೊಡುಗೆ. ಮಾಡ್ತೀರಿ, ಓಲೈಸಿ ನಿಮ್ಮ ಬೇಳೆ ಬೇಯಿಸ್ಕೊಳಕ್ ಹೋಗ್ತಿದ್ದೀರಿ. ಇದು ನಡೆಯೋದಿಲ್ಲ. ರಾಜ್ಯದ ಜನ ಬುದ್ಧಿವಂತರಿದ್ದಾರೆ. ಏನಾದ್ರೆ ಮಾತಾಡ್ಬೇಕು, ಅರ್ಥ ನಿಮಿಷ. ಈಗ ಡಾಕ್ಟರ್ ಲಕ್ಷ್ಮೀಶ್ ಸೋಂದಾ ಅವ್ರು ಇದ್ದಾರೆ, ಇತಿಹಾಸಕಾರರು. ನಾವು ನಮ್ 4 ಜನಕ್ಕೂ ಒಂದ್ ಸಣ್ಣ ಇತಿಹಾಸ ಪಾಠ ಮಾಡಿಸ್ಬಿಡೋಣ ಅಂತ ಸರ್. ತಿಳ್ಕೊಳ್ಳೋದ್ರಲ್ಲಿ ಏನಿದೆ ಡಾಕ್ಟರ್ ಲಕ್ಷ್ಮೀಶ್ ಸೋಂದಾ ಅವರೇ, ಈಗ ಮುಸ್ಲಿಮರು ಆ ದೇವಸ್ಥಾನಕ್ಕೆ ಜಾಗ ಕೊಟ್ರೋ ಕಟ್ಕೊಟ್ರೋ ಇನ್ನೊಂದು ಮಾಡಿದ್ರೆ ಅಂದ್ರೆ ರಾಮ ಭೋಜರು ಯಾರು? ಮಧ್ವಾಚಾರ್ಯರು ಏನ್ ಹೇಳಿದ್ರು? ಡಾಕ್ಟರ್ ಲಕ್ಷ್ಮೀಶ್ ಸೋಂದಾ ಅವರು ನನಗೂ ನನ್ನ ಫೆಲೋ ಪ್ಯಾನಲಿಸ್ಟ್ಗಳಿಗೂ ನಮ್ಮ ವೀಕ್ಷಕರಿಗೂ ಒಂದು ಕ್ವಿಕ್ ರೀಕ್ಯಾಪ್ ಕೊಡ್ಬೋದಾ? ಇತಿಹಾಸದ ಪುಟಗಳನ್ನ ತಿರುವಾಕ್ಬೋದಾ ಇಲ್ಲಿ ಅಂತ? ಖಂಡಿತ ಸರ್. ಇಲ್ಲಿ ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೇನೆ, ಬೇರೆ ಯಾವ ವಿಷಯಕ್ಕೂ ತಲುಪದೆ. ಪ್ಲೀಸ್ ನೋಡಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಕ್ರಿಸ್ತ ಶಕ 1ನೇ ಶತಮಾನದಿಂದಲೇ ಒಂದು ಸ್ಪಷ್ಟವಾದಂತಹ ಐತಿಹಾಸಿಕ ಹಿನ್ನೆಲೆ ಇದೆ. ಮೌರ್ಯರಿಂದ ಪ್ರಾರಂಭಗೊಂಡು ಆಮೇಲೆ ಕದಂಬ ಸಾಮ್ರಾಜ್ಯ ಆ ಪ್ರದೇಶವನ್ನ ಆಳ್ವಿಕೆ ಮಾಡುತ್ತೆ. ಆಮೇಲೆ ಉಡುಪಿ ಜಿಲ್ಲೆ ತನ್ನ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾಗಿ ಗುರುತಿಸಿಕೊಂಡಂತಹ ಒಂದು ರಾಜಮನೆತನ ಅಂತ ಅಂದ್ರೆ ಅದು ಅಳುಪರು ಬಾರ್ಕೂರ್ ಪ್ರದೇಶವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು, ಅಂದ್ರೆ ಉಡುಪಿಯಿಂದ ಈಗ ಏನು ಕೃಷ್ಣ ಮಠ ಇದೆಯಲ್ಲ, ಆ ಕೃಷ್ಣ ಮಠದಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಒಂದು ಬಾರಹ ಕನ್ಯಾಪುರ ಅಂತ ಕರೀತಾ ಇದ್ರು ಹಿಂದೆ ಅದನ್ನ ಪ್ರಾಚೀನ ಕಾಲದಲ್ಲಿ. ಅದು ಬಾರ್ಕೂರು ಅಂತ ಈಗ ಕರೆಯಲ್ಪಡ್ತಾ ಇದೆ. ಆ ಬಾರ್ಕೂರಿನ ಅರಸು ಮನೆತನದವರು ವಿಶೇಷವಾಗಿ 1ನೇ ಶತಮಾನದಿಂದ ಅಸ್ತಿತ್ವದಲ್ಲಿದ್ರು ಕೂಡ ಆಡಳಿತ ಮುಖಿಯಾಗಿ ಆ ಪ್ರದೇಶದಲ್ಲಿ ಕಾಣಿಸಿಕೊಂಡಿದ್ದು ಕ್ರಿಸ್ತ ಶಕ 10ನೇ ಶತಮಾನದಿಂದ 13ನೇ ಶತಮಾನದವರೆಗೆ. ಅಂದ್ರೆ ಇಲ್ಲಿ 13ನೇ ಶತಮಾನ ಹೇಳುವುದು ಬಹಳ ಮುಖ್ಯ ಆಗತ್ತೆ. ಬಾರ್ಕೂರಿನ ಅರಸರು ಆ ಪ್ರದೇಶವನ್ನ, ಈ ಏನು ದಕ್ಷಿಣ ಕನ್ನಡ ಉಡುಪಿ ಪ್ರದೇಶವನ್ನ ಬಹಳ ಸಮೃದ್ಧವಾದಂತಹ ಆಳ್ವಿಕೆಯನ್ನ ಮಾಡ್ತಾರೆ. ಇನ್ನು ಕೃಷ್ಣ ಮಠಕ್ಕೆ ಭೂಮಿಯನ್ನ ಕೊಟ್ಟವರು ಯಾರು ಅಂತ ಕೇಳಿದ್ರೆ, ಈಗಾಗಲೇ ಪರಮ ಪೂಜ್ಯ ಸ್ವಾಮೀಜಿಗಳು ಹೇಳಿದಾಗೆ ರಾಮಭೋಜ ಹೇಳುವಂತಹ ಅರಸ, ಅಂದ್ರೆ ಆ ಪ್ರದೇಶವನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ 13ನೇ ಶತಮಾನದ ಸಂದರ್ಭದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಅರಸ ಆ ಮಠಕ್ಕೆ ಭೂಮಿಯನ್ನ ದಾನವನ್ನ ಮಾಡ್ತಾನೆ. ಆ ನಂತರ ಮಧ್ವಾಚಾರ್ಯರು ಅಲ್ಲಿ ಮಠವನ್ನ ಸ್ಥಾಪನೆ ಮಾಡಿದ್ದದ್ದು ಜನಜನಿತ. ಇನ್ನು ಭಕ್ತಿಗೆ ಎಷ್ಟರ ಮಟ್ಟಿಗೆ ಶಕ್ತಿ ಇದೆ ಹೇಳುವಂತದ್ದನ್ನ ಕನಕದಾಸರ ಒಂದು ಪ್ರಸಂಗ ಅಲ್ಲಿ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟು. ಹೀಗಾಗಿ ಅಂಥ ಒಂದು ಪರಮ ಪವಿತ್ರವಾದ ಸ್ಪಷ್ಟವಾದ ಐತಿಹಾಸಿಕ ಹಿನ್ನೆಲೆ ಇರುವಂತಹ
ಸ್ಥಳಕ್ಕೆ ಈ ರೀತಿಯ ಅಪಸವ್ಯದ ಹೇಳಿಕೆಗಳು ನಾವಂತೂ ಖಂಡಿತವಾಗಿ ಇತಿಹಾಸಕಾರರನ್ನು ಒಪ್ಪಿಕೊಳ್ಳತಕ್ಕಂಥ ಅಲ್ಲ ಏನ್ ಗೊತ್ತಾ ಸರ್, ನಾನು ಹೇಳೋದು ಸರ್ ಒಂದ್ ನಿಮಿಷ, ಡಾಕ್ಟರ್ ಲಕ್ಷ್ಮೀ ಸೋಂದಾರೆ ಥ್ಯಾಂಕ್ ಯು ಸೋ ಮಚ್, ಆಯ್ತಾ? ಒಂದಷ್ಟು ಕಲ್ತಿದೀವಿ ಕೂಡ ನಾನಂತೂ ಕಲ್ತಿದ್ದೀನಿ ಸರ್. ನೋಡಿ ನೀವು ಅಲ್ಲ, ಯು ಹ್ಯಾವ್ ಟು ಹಿಸ್ಟ್ರಿ ಸೇಸ್ ದಟ್, ನೀವು ರೆಕಾರ್ಡ್ ಅಲ್ಲಿ ನಾನೇ ಹೇಳಿದೆ ನಿಮ್ಗೆ ಯಾರು ಕೊಟ್ಟರು ಜಾಗ ಅಂತ ನಾನು ಹೇಳಿದೆ. ನೀವು ಹೇಳಿದಿರಿ ಕೇಳಿ. ನೀವೇನ್ ಮಾಡ್ತೀರಿ ಗೊತ್ತಾ? ಅಲ್ಲ, ಕಾಂಗ್ರೆಸ್ ಏನ್ ಮಾಡ್ತೀರಿ ಗೊತ್ತಾ? ಜ್ಞಾನವ್ಯಾಪಿ ಮಸೀದಿನಲ್ಲಿ ನೀವು ಯಾಕೆ ಹೇಳಲ್ಲ? ನೀವ್ ಯಾಕೆ ಮಥುರಾ ಅಲ್ಲಪ್ಪ, ಕಣ್ಣಿಗೆ ಕಾಣ್ತಾ ಇಲ್ವಾ ನಿಮ್ಗೆ? ಹಿಂದೂ ಕುರುವಗಳಿರೋ ಗೋಡೆ ಮೇಲೆ ಕಾಣ್ತಾ ಇಲ್ವಾ? ಪಿಲ್ಲರ್ಗಳು ನೋಡಿ, ಇಲ್ಲಿ ನೋಡಿ, ನೀವೇನ್ ಮಾಡ್ತೀರಾ ನೀವು? ಅದು ಚರ್ಚೆ ಮಾಡಿದ್ರೆ ಆಯ್ತು, ಇಟ್ ಬಿಕಮ್ಸ್ ವೆರಿ ವೆರಿ ರಾಂಗ್. ಆಯ್ತಪ್ಪ, ನಾನು ಅದಕ್ಕೆ ಕೇಳ್ತೀನಿ ಕೇಳಿ. ಆಯ್ತು, ವಿಚಾರ ನೋಡಿ. ಅಲ್ಲ, ನಿಮ್ ಕಣ್ಣಿಗೆ ಕಾಣ್ತೀರಾ? ನೀವು ಕಾಂಗ್ರೆಸ್ ಹಿಂದೂ ರಾಜ್ಯರ ಬಿಡ್ತಾರಲ್ಲ, ನೀವು ಯಾವಾಗ್ಲೂ ಬಹಳ ಗಂಭೀರವಾಗಿ ಮಾಡ್ತಕ್ಕಂಥ. ನಾನು ಅದಕ್ಕೆ ಮಿಥುನ್ ರಾಯ್ ಏನ್ ಹೇಳಿಕೆ ಕೊಟ್ರಿ? ಈಗ ನಾನು ಇತಿಹಾಸ ತಿರುಚಲಿಕ್ಕೆ ಹೇಳಿಲ್ಲ, ಅವ್ರ ಇತಿಹಾಸ ತಿರುಚಲಿಲ್ಲ, ಆಗಿರ್ಬಹುದು ಸ್ಥಳೀಯ ರಾಜಕಾರಣ. ಇತ್ತೀಚಿನ ಬೆಳವಣಿಗೆ SDPI ಸ್ಪರ್ಧೆಗಿಳಿತಿದ್ದಾರೆ, ಮುಸ್ಲಿಂ ವೋಟ್ ದೂರ ಹೋಗ್ಬಿಡುತ್ತಾ? ಡಿವೈಡ್ ಆಗ್ಬಿಟ್ರೆ ಏನ್ ಮಾಡೋದು? ಈ ಸತಿ ನೀವು ದಕ್ಷಿಣ ಕನ್ನಡದಲ್ಲಿ ಒಂದ್ ಸೀಟ್ ಗೆದ್ದಿದ್ದೀರಾ, ದಕ್ಷಿಣ ಕನ್ನಡದಲ್ಲಿ ಒಂದೇ ಸೀಟ್ ಗೆದ್ದಿದ್ದೀರಾ. ಇಡೀ ಕರಾವಳಿನಲ್ಲಿ ಔಟ್ ಆಫ್ 21 ನೀವು 19 ಸೀಟಲ್ಲಿ ಇಲ್ವೇ ಇಲ್ಲ ಸರ್. ನೀವು ಮಸೀದಿ ನಾಗರಾಜ್, ನೀವು ಎಷ್ಟು ಧೈರ್ಯವಾಗಿ ಕಾಂಗ್ರೆಸ್ ಪಕ್ಷ ಟಿಪ್ಪು ಶ್ರೀರಂಗಪಟ್ಟಣ ಉಳಿಸ್ತಾ, ಟಿಪ್ಪು ಹಿಂದೂಗಳನ್ನ ಕಾಪಾಡಿದ್ದು ಉಂಟು ಅಂತ ಮಾತು ಹೇಳ್ತಿರೋ, ಅಷ್ಟೇ ಔದಾರ್ಯತೆ, ಹೆಮ್ಮೆ, ಗರ್ವದಿಂದ ಹೇಳ್ಬೇಕು. ಒಡೆಯರ್ ಕಟ್ಲಿಲ್ವಾ ಶ್ರೀರಂಗಪಟ್ಟಣ? ಅಷ್ಟೇ ಹೆಮ್ಮೆ ಇರಬೇಕು. ಜ್ಞಾನವ್ಯಾಪಿ ಮ್ಯಾಟ್ರಲ್ಲಿ ಯಾಕೆ ನೀವು ನಿಲುವು? ಅಲ್ಲ, ಇಲ್ಲಿ ನಿಲುವು ತಗೊಳ್ಳೋರು ಅಲ್ಲೂ ನಿಲುವು ತಗೋಬೇಕು. ವೈ ನಾಟ್? ಹೇಳಿ. ಅಲ್ಲ, ಮಥುರಾನಲ್ಲಿ ದೇವಸ್ಥಾನ ಇತ್ತು, ಹೇಳಿ. ಜ್ಞಾನವ್ಯಾಪಿ ದೇವಸ್ಥಾನ ಆಗಿತ್ತು, ಹೇಳಿ. ತಿಳ್ಕೊಳ್ಳಿ, ಅಲ್ಲಿ ಕಣ್ಣು ಕಾಣ್ತಿರೋದನ್ನ ನೀವು ಹೇಳೋದಿಲ್ಲ, ಇಲ್ದೇ ಇರೋದನ್ನ ಹೇಳ್ತೀರಿ ನೀವು. ನಿಮಗೆ SDPI ಚಿಂತೆ ಸರ್, SDPI ಚಿಂತೆ ನಿಮಗೆ, ಹೇಳಿ. ನಮ್ಗೆ SDPI ಚಿಂತೆನೂ ಇಲ್ಲ, ಬಿಜೆಪಿ ಚಿಂತೆನೂ ಇಲ್ಲ, JDS ಚಿಂತೆನೂ ಇಲ್ಲ, ನಮ್ಗೆ ಜನಗಳ ಚಿಂತೆ ಮಾತ್ರ. ಕೋರ್ಟ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾವು ಸಬ್ಜುಡಿಸ್ ಆಗಿ ಮಾತಾಡಬಾರ್ದು ಅಂತಕ್ಕಂಥ ಪರಿಜ್ಞಾನ ಇರ್ತಕ್ಕಂಥವ್ರು ಯಾರೋ ಕೋರ್ಟ್ ನೆಲ ಹತ್ಕೊಂಡ್ಬಂದು ಡಿಬೇಟ್ ಅಲ್ಲಿ ಮಾಡ್ಕೊಂಡು ಕುತ್ಕೊಳ್ಳೋದಾದ್ರೆ ಕಾನೂನ ಕೈಗೆ ತಗೊಳ್ತಿ ಅಂತಕ್ಕಂತಹ ಅವ್ರು ಮಾತ್ರ ಮಾತಾಡಬಹುದು. ಆದ್ರೆ ನಿಖಿಲ್ ಅಂತಕ್ಕಂಥವ್ರು ಗಂಭೀರವಾಗಿ ಚರ್ಚೆ ಮಾಡ್ತಾರೆ. ಒಂದ್ ನಿಮಿಷ, ಲೆಟ್ ಮಿ ಕಂಪ್ಲೀಟ್, ಡೋಂಟ್ ಸ್ಟಾಪ್ ಮೈ ಫ್ಲೋ. ಆದರೆ ನ್ಯೂಸ್ 18 ಮಾತಾಡೋ ಸಂದರ್ಭದಲ್ಲಿ ಒಂದು ಪ್ರತಿಷ್ಠಿತ ಚಾನೆಲ್ ಮಾತಾಡುವಾಗ ನಾನು ತಪ್ಪಿದ್ರೆ ತಪ್ಪು ಅಂತ ಹೇಳೋನು, ಸರಿ ಇದ್ರೆ ಸರಿ ಅಂತ ಹೇಳ್ತಕ್ಕಂಥನು. ಈ ಜಾಗದಲ್ಲಿ ಮಿಥುನ್ ರಾಯ್ ಮಾತಾಡಿರ್ತಕ್ಕಂಥದ್ದು ಅನಾವಶ್ಯಕವಾಗಿ ಮಾತಾಡಿರ್ತಕ್ಕಂಥದ್ದು, ಗೊತ್ತಿಲ್ಲದೆ ಮಾತಾಡಿರ್ತಕ್ಕಂಥದ್ದು, ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ ಕೊಡೋ ಅವಶ್ಯಕತೆ ಇಲ್ಲ. ಅದನ್ನ ಕ್ಲಾರಿಫೈನ ಕೊಟ್ಟಿದ್ದಾರೆ. ಇಸ್ ಕ್ಲಾರಿಫೈಡ್ ಆಲ್ಸೋ. ಇಲ್ಲ, ಒಂದೇ ಒಂದು ಸೆಕೆಂಡ್ ಸರ್. ಮತ್ತೆ ಚಲೋದಿ ನಾರಾಯಣ ಸ್ವಾಮಿ ಅವರೇ, ಆಯ್ತೇನಪ್ಪ? ಅವ್ರು ಏನ್ರಿ ಯುವ ನಾಯಕರಿದ್ದಾರ್ರಿ, ಏನೋ ಒಂದು ಮಿಸ್ಟೇಕ್ ಹೇಳ್ಬಿಟ್ಟಿದ್ದಾರೆ, ಒಪ್ತೀರಾ ನೀವು? ಚಲೋದಿ ನಾರಾಯಣ ಸ್ವಾಮಿ ಅವರು ಅವ್ರು ಒಪ್ಪಲ್ಲ. ಹೇಳಿಲ್ಲ ಇದನ್ನ ಅಂತ ಅವ್ರು ಯಾಕೆ ಒಪ್ಬೇಕು? ನೀವು ಮಾಡಿದ್ರೆ ಲೀಲೆ, ಬೇರೆಯವ್ರು ಮಾಡಿದ್ರೆ ಅಶ್ಲೀಲೆ. ನಾಗರಾಜ್ ಒಂದ್ ನಿಮಿಷ. ಚಲುವಾದಿ ನಾರಾಯಣ ಸ್ವಾಮಿ ಅವರೇ ನೋಡಿ, ಯುವ ನಾಯಕರಿದ್ದಾರೆ, ನನಗೂ ಪರಿಚಿತರೆ ಯುವ ನಾಯಕರಿದ್ದಾರೆ. ಅವರು ಕಂಬಳ ಆಯೋಜನೆಯಲ್ಲಿ ಎಂತ ಸಕ್ರಿಯ ಪಾತ್ರವನ್ನ ನಿಭಾಯಿಸಿದ್ರು ನಾನು ಅವತ್ತು ವರದಿಗಾರನಾಗಿ ಆನ್ ಫೀಲ್ಡ್ ನಾನು ನೋಡಿದ್ದೀನಿ. ಆಮೇಲೆ 2019ರಲ್ಲಿ ಅವ್ರು ಚುನಾವಣೆ ಮಾಡ್ಬೇಕಾದ್ರೆ ಸರ್, ಒಂದು ನಿಮಿಷ ಸರ್, 2019ರಲ್ಲಿ ಇದೇ ಮಿಥುನ್ ರೈ ಅವರು ವೇದಿಕೆ ಮೇಲೆ ನಿಂತಾಗ ಹಿಂದುತ್ವದ ಮಹತ್ವ ಏನು ಅಂತ ಕೂಡ ಮಾತನಾಡಿದ್ದಾರೆ. ಐ ಅಗ್ರಿ. ಅಲ್ಲ, ಸೆಕ್ಯುಲರ್ ಅಂದ್ರೆ ಓಲೈಕೆ ಮಾಡ್ಬೇಕಾ? ಮಾಡ್ಲಿಲ್ಲ. ಅಲ್ಲ ಸರ್, ಒಂದು ನಿಮಿಷ ಇರಿ. ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ಪ್ಲೀಸ್ ಸರ್. ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳಿ. ನೋಡಿ, ಈಗ ಒಬ್ಬ ಬೆಳೆಯೋ ಹುಡುಗ ಅಂತ ಬಹಳ ಸಣ್ಣ ಹುಡುಗನ ತರ ಮಾಡಿಬಿಟ್ರು ನಾಗರಾಜ್ ಅವರು ಕೂಡ ಪ್ರಬುದ್ಧರು, ಚುನಾವಣೆಗೆ ನಿಂತಿದ್ರು, ಜನರ ಮಧ್ಯೆ ಚುನಾವಣೆ ಎದುರಿಸಿರ್ತಕ್ಕಂಥವ್ರು. ಅವರನ್ನ ನೀವು ಇಷ್ಟು ಕನಿಷ್ಠಕ್ಕೆ ತಂದು ಬಿಟ್ರಿ ಅಂದ್ರೆ ಅವರು ಒಂದು ಸಮಯ ತಪ್ಪೇ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಆದ್ರೆ ನೀವು ಅವರನ್ನು ಸಂಪೂರ್ಣವಾಗಿ ಮುಗಿಸ್ಬಿಟ್ರಲ್ಲ ನಾಗರಾಜ್ ಅವರೇ. ಎಲ್ಲಿ ಮುಗಿಸಿದ್ರೆ ಹೇಳಿಕೆಯನ್ನು ಕೊಟ್ಟನೆ, ನನ್ನ ಉದ್ದೇಶ ಅದಾಗಿರ್ಲಿಲ್ಲ ಅಂತ ಹೇಳಿದ್ದೇನೆ. ಯಾಕೆ ನೋಡ್ಲಿಲ್ಲ ನೀವು?
ಅವ್ರಿಗೆ ಪಾಠ ಹೇಳ್ರಿ ನೀವು. ಆತನೇ ಹೇಳಿರ್ತಕ್ಕಂಥ ಹೇಳಿಕೆ ನಾನು ಶಾಂತಿ ಸಹಬಾಳ್ವೆ ಬಗ್ಗೆ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು, ನಾನು ಕೋಮುವಾದವನ್ನು ಎಂದೂ ಕೂಡ ಒಪ್ಕೊಳ್ತಕ್ಕಂಥ ಅಲ್ಲ ಅಂತ ಹೇಳ್ತಕ್ಕಂಥ ಯುವಕ ಆತ ಮಿಸ್ಟೇಕ್ ಯಾವುದೋ ಒಂದು ಹೇಳಿಕೆ ಬಂದಿರ್ತಾರೆ, ಕೋಟ್ ಮಾಡಿದ್ದಾರೆ ಹೊರತು ಅದು ಆತನ ಹೇಳಿಕೆ ಆಗಿರಲಿಲ್ಲ. ಮಣ್ಣು ತಿಂದು ಬದುಕೋದಿಲ್ಲ. ಬೆಳೆಯೋ ಹುಡುಗ ಅನ್ನ ತಿಂದೆ ಬೆಳೆಯೋದಲ್ವಾ, ಮಣ್ಣು ತಿಂದು ಬದುಕಲ್ಲ ಅಲ್ವಾ? ಅದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ಪಾಯಿಂಟ್ ಚರಣ್ ಗೌಡ್ರೆ, ಇಲ್ಲಿ ನೋಡಿಯಪ್ಪ, ನಾನು ಅಷ್ಟೇ ಕೇಳೋದು, ಕ್ಯಾಲ್ಕುಲೇಷನ್ ಇದೆ ಅಂತ ಅನ್ನಿಸ್ಬೇಕಾ ಬೇಡವಾ? ಅಲ್ಲ, ಪಕ್ಷ ಏನಾರು ಹೇಳ್ಬೋದು, ಪಕ್ಷ ಇವತ್ತವ್ರಿಗೆ ಅರ್ಥ ಆಗ್ಬಿಟ್ಟಿದೆ. 21ರಲ್ಲಿ 18, 19ರಲ್ಲಿ ನಾವು ಇಲ್ಲ, ದಕ್ಷಿಣ ಕನ್ನಡ ಅನ್ನೋ ಜಿಲ್ಲಾ ಒಂದೇ ಸೀಟ್ ಇರೋದು ನಮ್ಗೆ, ನಾವ್ ಏನಪ್ಪ ಮಾಡೋದು ಅನ್ನೋ ಚಿಂತೆ ಇದೆ ಅವ್ರಿಗೆ. ಅಲ್ಲಿ SDPI ಬೇರೆ ಆ ಕಡೆ ಕಿಳಿಯತ್ತೆ. ಉಡುಪಿ ಅನ್ನೋದು ಕೇಂದ್ರ ಬಿಂದು ಆಗ್ಬಿಟ್ಟಿತ್ತು. ಹಿಜಾಬು, ಹಲಾಲು, ಧರ್ಮದಂಗಲು ಎಲ್ಲಾದ್ರಲ್ಲೂ ಒಂದ್ ರೀತಿ ಧ್ರುವೀಕರಣ ಆಗೋಯ್ತು ಸರ್. ಪೋಲ್ರೈಸ್ ಆಗೋಗಿದೆ ಓಟ್ಸು. ಪೋಲ್ರೈಸ್ ಯಾರು ಪರವಾಗಾಯ್ತು? ಇವರು ಅವ್ರೇನೋ ಮಾತಾಡಿದ್ರೆ ಕಿಳಿಬಾರ್ದಪ್ಪ. ನಾರಾಯಣ ಸ್ವಾಮಿ ನೋಡಿ ಸರ್, ಆಸ್ ಅ ಜರ್ನಲಿಸ್ಟ್ ನಾನು ಹೇಳೋದು, ಹೇಳಿಕೆಯ ಅರ್ಥ ನಾನು ಬೆಂಕಿ ಹಚ್ಚಕ್ ಮಾಡಿದ್ರಿ ಸರ್. ಬೆಂಕಿ ಹಚ್ಚಿರೋದು ಯಾರು? ಚರಣ್ ಗೌಡ್ರು ಹೇಳಿದ್ರು ಅವಾಗ್ಲೇ. ಇವರು ಮಾತಿಗೆ ಮುಂಚೆ ಬರೀ ತಿರ್ಚೋದು, ಬರೀ ಕಿರ್ಚಾಡೋದು, ಅವ್ರು ಮಾತಾಡ್ತಾರೆ. ಅವರು ಮುಸಲ್ಮಾನರ ಸಮುದಾಯ ಹೋಗಿ ನಮಗ್ ಟಿಪ್ಪು ಜಯಂತಿ ಮಾಡಿ ಅಂತ ಏನು ಅಪ್ಲಿಕೇಶನ್ ಆಗಿತ್ತ ಸರ್? ಅಪ್ಲಿಕೇಶನ್ ಆಗಿತ್ತ? ಅಲ್ಲ, ಹಾಕಿದ್ರಂತೆ. ಇಲ್ಲ ಸರ್, ಯಾರು ಅಪ್ಲಿಕೇಶನ್ ಹಾಕಿಲ್ಲ. ಅವತ್ತು ಪೋಲರೈಸೇಷನ್ಗೆ ಅದನ್ನ ತಂದಿದ್ದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಎಲ್ಲ ಆಯ್ದ ಕಚೇರಿಗಳಲ್ಲಿ ಟಿಪ್ಪು ಕಾರ್ಯಕ್ರಮ ನಡೀತಾ ಇತ್ತು. ಇವ್ರು ನಾರಾಯಣ ಸ್ವಾಮಿ ಸರ್ ಬಂದ ನಾರಾಯಣ ಸ್ವಾಮಿ ಯಾವತ್ತು ಇವ್ರು ಇದನ್ನ ಡಿಕ್ಲೇರ್ ಮಾಡಕ್ ಹೋದ್ರು ಅವತ್ತಿಂದ ಕಾಂಟ್ರವರ್ಸಿ ಬಂತು. ಅದರ್ವೈಸ್ ಟಿಪ್ಪು ಎಲ್ಲರೂ ಅಲ್ಲ ಸರ್, ಇವ್ರು ಟಿಪ್ಪು ಜಯಂತಿ ಮಾಡಕ್ಕೂ ಮುಂಚೆ ಟಿಪ್ಪು ಸರ್ಕಲ್ ಇರಲಿಲ್ವಾ? 100% ಇತ್ತು. ಇಲ್ಲಿ ಉತ್ತರಳ್ಳಿ ಹತ್ರ ಇದೆ, ಹೋಗಿ ನೋಡಿ, ಬೆಂಗಳೂರು ಉತ್ತರಳ್ಳಿನಲ್ಲಿ ಇದೆ. ಕಾಂಟ್ರವರ್ಸಿ ಮಾಡಿದ್ದು ಈ ಹೇಳಿ ಮತ್ತೆ ನೋಡಿ ಸರ್, ಬಿಜೆಪಿ ಅನ್ಯಾಯ ಮಾಡಿರ್ತಾನೆ. ಇವರು ಎಲ್ಲ ಹೇಳ್ತಾರೆ ಸೆಕ್ಯುಲರ್ ಅಂತ. ಈ ದೇಶದಲ್ಲಿ ಕಮ್ಯುನಿಸ್ಟ್ ಜೊತೆ ಸೇರಿ ಆಡಳಿತ ಮಾಡಿದವರು ಇವ್ರು ಯಾವ ಸೂಡೋ ಕಮ್ಯುನಿಸ್ಟ್ ಕಮ್ಯುನಲ್ಲ ಇಲ್ಲ. ಮತ್ತೆ ಮಾತಾಡ್ತಾರೆ ಇವರು ಕಮ್ಯುನಲ್ ಏನ್ರಿ? ಅರ್ಥನೇ ಗೊತ್ತಿಲ್ಲ ಕಮ್ಯುನಲಿಸಂ ಅವ್ರಿಗೆ. ತಿಳ್ಕೊಳ್ಳಿ, ಅವ್ರನ್ನ ಹೇಳ್ತೀನಿ. ಕಮ್ಯುನಲಿಸಂ ಎರಡು ಬೇರೆ ಇದೆ ಸರ್, ಬೇರೆ ಇದೆ. ಕಮ್ಯುನಲಿಸಂ ಅವ್ರು ಹೇಳ್ತಾ ಇರೋದು. ಕಮ್ಯುನಿಸ್ಟ್ ಅವರು ಕೋಮುವಾದಿಗಳಲ್ಲ, ಇವರು ಕೋಮುವಾದಿಗಳು, ಸೂಡೋ ಸೆಕ್ಯುಲರು. ಅವರು ಪೂರ್ಣ ಕೋಮುವಾದಿಗಳು, ಇವರು ಅರ್ಧ ಕೋಮುವಾದಿಗಳು. ಯಾಕಂದ್ರೆ ಬಿಜೆಪಿ ಬಿಟಿಎಂ ಅಲ್ಲ, ನೀವು ಬಿಟಿ ಬಂದ್ಬಿಟ್ರಿ. ಮತ್ತೆ ಇವರೇ ಬಿಟಿ ಅಲ್ಲ, ನೀವು ಬಿಟಿ ಬಿಜೆಪಿ ಬಿಟಿಎಂ ಇವರು. ಸಿದ್ದರಾಮಯ್ಯ ಹೇಳಿದ್ರೆ ಇವರು ನಾನು ನೀವು ಸಿದ್ದರಾಮಯ್ಯ. ಚರಣ್ ಗೌಡ್ರೆ ಒಂದ್ ನಿಮಿಷ, ನಾಗರಾಜ್ ಅವರೇ ಒಂದ್ ನಿಮಿಷ. ನಾನ್ ಡಾಕ್ಟರ್ ಲಕ್ಷ್ಮೀ ಸೋಂದಾ ಅವರೇ ಅಲ್ಲ, ಒಂದ್ ನಿಮಿಷ. ನಿಮಗ್ ಸಿಕ್ಕಷ್ಟು ಟೈಮ್ ಇಲ್ಲಿ ಯಾರಿಗೂ ಸಿಕ್ಕಿಲ್ಲ. ಒಂದ್ ನಿಮಿಷ ಇರಿ, ಒಂದೇ ಒಂದ್ ನಿಮಿಷ ಸರ್. ಬಂದ ತಕ್ಷಣ ನಿಮಗೆ ಮಾತಾಡಿಸ್ತೀನಿ, ನಿಮ್ಮನ್ನ ಮಾತಾಡ್ತೀನಿ. ಡಾಕ್ಟರ್ ಲಕ್ಷ್ಮೀ ಸೋಂದಾ ಅವ್ರಿಗೆ ನಾನು ಬ್ರೇಕ್ ಹೋಗ್ಲೇಬೇಕು ಸರ್. ನಾನು ಬಂದ್ಮೇಲೆ ಕೇಳ್ತೀನಿ. ನೀವೇ ಹೇಳ್ಬಿಡಿ, ಇತಿಹಾಸದ ಎಷ್ಟು ಪುಟಗಳಲ್ಲಿ ಹಿಂದೂ ರಾಜ್ಯರ ಔದಾರ್ಯತೆಯನ್ನ ಉಲ್ಲೇಖಿಸಿ ವೈಭವೀಕರಿಸಿ ಇತಿಹಾಸದ ಪುಟಗಳಲ್ಲಿ ಯಾರು ಬರೆದಿದ್ದಾರೆ? ನಾವು ಓದ್ಬೇಕಪ್ಪ, ನಾವು ಓದಬೇಕು, ನಮಗೆ ಗೊತ್ತಾಗಬೇಕು. ಹಿಂದೂ ರೂಲರ್ಸ್ ಪ್ರೊಟೆಕ್ಟೆಡ್ ಮುಸ್ಲಿಮ್ಸ್, ಹಿಂದೂ ರಾಜರು ಮಸೀದಿ ಕಟ್ಟಿದ್ರು, ಮಸೀದಿಯನ್ನ ರಕ್ಷಣೆ ಮಾಡಿದ್ರು, ಇಂಥ ಎಷ್ಟು ಆರ್ಟಿಕಲ್ಗಳನ್ನ ನಾವು ಓದ್ಬೋದು ಇವತ್ತಿಗೆ. ಸಾಮಾನ್ಯರ ಕೈಗಿಂತ ಇಂಥ ಒಂದಷ್ಟು ಮಾಹಿತಿ ಸಿಗತ್ತಾ? ಬ್ರೇಕ್ ನಂತರ ಚರ್ಚೆ. ಟು ದ ಪಾಯಿಂಟ್. ಬ್ಯಾಕ್. ಡಾಕ್ಟರ್ ಲಕ್ಷ್ಮೀ ಸೋಂದಾ ಅವರೇ, ಇತಿಹಾಸದ ಎಷ್ಟು ಪುಟಗಳನ್ನ ನೀವು ಓದಿರ್ತೀರಿ? ಹಿಂದೂ ರಾಜರ ಔದಾರ್ಯತೆ ಬಗ್ಗೆ ಉದಾಹರಣೆ, ಉಲ್ಲೇಖಗಳು, ಅದನ್ನ ವೈಭವೀಕರಿಸಿ ಬರೆದಿರೋಂಥ ಇತಿಹಾಸದ ಚಾಪ್ಟರ್ಗಳು, ಪುಟಗಳು ನೀವೆಲ್ಲಾದ್ರೂ ಕಂಡಿದ್ದೀರಾ? ನಾನು ಕೇಳೋದು, ನಾನು ಕಡಿಮೆ ಇತಿಹಾಸ ಓದಿದ್ದೀನಪ್ಪ. ನಾನು ಐ ವಿಲ್ ಬಿ ಫ್ರ್ಯಾಂಕ್ ಅಬೌಟ್ ಇಟ್. ನನಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಕ್ಕೂ ಹೋಗೋದಿಲ್ಲ. ಬಟ್ ದ ಫ್ಯಾಕ್ಟ್ ಈಸ್, ನಾನು ಎಷ್ಟು ಓದಿದ್ದೀನಿ ಅಷ್ಟರಲ್ಲಂತೂ ನನಗೆ ಸಿಗ್ಲಿಲ್ಲ ಅಂತ. ಪ್ಲೀಸ್. ಖಂಡಿತ ಸರ್, ಸಾಕಷ್ಟು ನಿದರ್ಶನಗಳು ಸಿಗತ್ತೆ ನೋಡಿ. ಈ ಪ್ರಾಚೀನ ಭಾರತದ ಇತಿಹಾಸದ ರಾಜಕೀಯ ಸ್ಥಿತಿಗತಿಗಳನ್ನ ನಾವು ಜಾತ್ಯತೀತ ಮನೋದೃಷ್ಟಿಯಿಂದ ನೋಡಿದಾಗ ಆ ಸಂದರ್ಭದಲ್ಲಿ ಈ ರೀತಿಯ ಈ ಧರ್ಮ, ಜಾತಿ, ಭಿನ್ನತೆ, ಈ ರೀತಿಯ ಮನಸ್ಥಿತಿಗಳು ನಮಗೆ ಹೆಚ್ಚಾಗಿ ಕಾಣೋದೇ ಇಲ್ಲ. ಪ್ರಾಸಂಗಿಕವಾಗಿ ಸಂಘರ್ಷಗಳು ಅವರು ಎರಡು ಧರ್ಮಗಳ ಅರಸರ ಮಧ್ಯೆ ನಡೆದಿತ್ತು ಹೇಳಾದ್ರೂ ಕೂಡ ಅಲ್ಲಿ ವಿಶೇಷವಾಗಿ ಧರ್ಮ ಜಾತಿಯ ನೆಲೆಗಟ್ಟಿನಲ್ಲಿ ನಡೆದಂತಹ ಸಂಘರ್ಷ ಅದು ಆಗ್ತಾ ಇರ್ಲಿಲ್ಲ. ಎಲ್ಲೋ ಒಂದಷ್ಟು ಕಡೆ ಇದೆ, ಅಪವಾದ ಇದ್ದೇ ಇರುತ್ತೆ ಪ್ರತಿಯೊಂದಕ್ಕೂ. ಆದ್ರೆ
ಆ ಎಲ್ಲ ಸಂಘರ್ಷಗಳಿಗೂ ಕಾರಣವಾದದ್ದು ಆ ಕಾಲದ ರಾಜಕೀಯ ಸ್ಥಿತಿಗತಿಗಳೇ ವಿನಃ ಧಾರ್ಮಿಕ ಅಥವಾ ಜಾತಿಯ ವಿಷಯದಲ್ಲಿ ಸಂಘರ್ಷಗಳು ಆಗ್ತಾ ಇರಲಿಲ್ಲ. ನೀವೊಂದು ಮಾತು ಹೇಳಿದ್ರಿ, ವೈಭವೀಕರಣ. ಈಗ ನಮಗೆ ಕ್ರಿಸ್ತ ಪೂರ್ವದಿಂದ ತೆಗೆದುಕೊಂಡು 18ನೇ ಶತಮಾನದವರೆಗಿನ ಭಾರತದ ಇತಿಹಾಸವನ್ನ ನೋಡಿದ್ರು ಕೂಡ ಹಿಂದೂ ಅರಸರುಗಳು ಎಲ್ಲ ಧರ್ಮಗಳು ಎಲ್ಲ ಜಾತಿಗಳನ್ನ ಸಮನ್ವಯತೆಯ ದೃಷ್ಟಿಯಿಂದ ಕಾಣದ್ದು ಸಾಕಷ್ಟು ಗೋಚರ ಆಗತ್ತೆ. ನಾನ್ ನಿಮಗೊಂದು ಒಳ್ಳೆಯ ಉದಾಹರಣೆ ಕೊಡ್ಬೇಕು ಅಂದ್ರೆ, ಇತ್ತೀಚೆ ತುಂಬಾ ಪ್ರಾಚೀನ ಕಾಲಕ್ಕೆ ಹೋದ್ರೆ ಬೇರೆ ಆಗ್ಬಿಡುತ್ತೆ. 17ನೇ ಶತಮಾನದ್ದೇ ಒಂದು ಸಂಗತಿ ಹೇಳ್ತೇನೆ ನಾನು. ಸೋದೆ ಅರಸರಲ್ಲಿ ಒಬ್ಬ ಸದಾಶಿವರಾಯ ಅಂತ ಒಬ್ಬ ರಾಜ ಇದ್ದ, ಈಗ ಒಂದು 350 ವರ್ಷದ ಹಿಂದೆ. ಆತ ಎಷ್ಟು ಧರ್ಮ ಸಹಿಷ್ಣುತಾ ಮನೋಭಾವವನ್ನ ಹೊಂದಿದ್ದ ಅಂತಂದ್ರೆ, ಅವನಿಗೆ ಅವನದೇ ಧರ್ಮದವರು, ಅವನು ಏನು ವೀರಶೈವ ಆಗಿದ್ದ, ಅವನದೇ ಧರ್ಮದ ಅರಸರು ಅವನ ಮೇಲೆ ದಾಳಿ ಮಾಡಿದಾಗ ಅವನು ಸಹಾಯವನ್ನ ತೆಗೆದುಕೊಂಡಿದ್ದು ಬಿಜಾಪುರದ ಆದಿಲ್ ಶಾಹಿಗಳಿಂದ. ಬಿಜಾಪುರದ ಆದಿಲ್ ಶಾಹಿಗಳಿಂದ ಸಹಾಯವನ್ನ ತೆಗೆದುಕೊಂಡು ಆತ ಅವನ ಧರ್ಮದ ವಿರುದ್ಧದ ಅರಸನ ಜೊತೆ ಸಂಘರ್ಷ ಮಾಡಿದ್ದ. ಮತ್ತೆ ಆತನಿಗೆ ಪ್ರಿಯವಾದ ಯಕ್ಷಗಾನವನ್ನ ಆತ ಬಿಜಾಪುರದ ಸುಲ್ತಾನನ ಆಸ್ಥಾನದಲ್ಲಿ ಪ್ರದರ್ಶನ ಮಾಡಿ ಬರುತ್ತಾನೆ. ಅಂದ್ರೆ 17ನೇ ಶತಮಾನದ ಈ ಒಂದು ಪ್ರಸಂಗ ಏನಿದೆಯಲ್ಲ, ಧರ್ಮದ ನೆಲೆಗಟ್ಟಿನಲ್ಲಿ ಆಡಳಿತ ನಿಂತಿರ್ಲಿಲ್ಲ ಆ ಸಂದರ್ಭದಲ್ಲಿ, ವಿಶೇಷವಾಗಿ ಹೇಳುವುದು ನಮಗೆ ಗೋಚರ ಆಗತ್ತೆ. ಎಲ್ಲ ಅರಸರು ಹಿಂದೂ ಅರಸರುಗಳು ಯಾರ್ಯಾರು ಬಂದು ಹೋಗ್ತಾರಲ್ಲ, ಅಲ್ಲೆಲ್ಲ ಜಾತ್ಯಾತೀತ ಧೋರಣೆಗಳೇ ವಿಶೇಷವಾಗಿ ಕಂಡು ಬರುತ್ತೆ. ಅಪವಾದ ಇದೆ, ಅಪವಾದ ಇಲ್ಲ ಅಂತ ಹೇಳೋದಿಲ್ಲ ನಾನು, ಪ್ರತಿಯೊಂದಕ್ಕೂ ಅಪವಾದ ಇದ್ದೇ ಇರ್ತದೆ. ಹೀಗಾಗಿ ನಾವ್ ಏನಾಗತ್ತೆ ಗೊತ್ತಾ, ಪ್ರಸ್ತುತ ರಾಜಕೀಯದ ಒಂದು ಏನೇನೋ ಒಂದಷ್ಟು ಕಾರಣಗಳಿಂದಾಗಿ ನಾವು ಇತಿಹಾಸದ ಈ ರೀತಿಯ ಬಳಸಿಕೊಳ್ಳುವಿಕೆ ಏನಿದೆಯಲ್ಲ, ಇದು ಅನೇಕ ಗೊಂದಲಗಳಿಗೆ ಅಥವಾ ಅನುಮಾನಗಳಿಗೆ ಕಾರಣವಾಗ್ತದೆಯೇ ವಿನ ವಾಸ್ತವಿಕ ಸಂಗತಿ ಬೇರೆನೇ ಇತ್ತು. ಎಲ್ಲ ಹಿಂದೂ ಅರಸರು ಯಾರೇ ಇರ್ಲಿ, ಹಾಗಂತ ಮುಸ್ಲಿಂ ಅರಸರು ಕೂಡ ಉದಾಹರಣೆ ಕೊಡಬಹುದು ನಾನು ಇದೇ ರೀತಿ. ಬಿಜಾಪುರದಲ್ಲೇ ಒಬ್ಬ ರಾಜ ಇದ್ದ, ಇಬ್ರಾಹಿಂ ಆದಿಲ್ ಶಾ ಅಂತ. ಆತನಿಗೆ ಜಗದ್ಗುರು ಆದಿಲ್ ಶಾ, ಜಗದ್ಗುರು ಬಾದ್ಶಾ ಅಂತ ಕರೀತಾ ಇದ್ದು. ಅವನು ನರಸಿಂಹ ದೇವಾಲಯವನ್ನು ಕಟ್ಟಿಸ್ತಾನೆ, ಅವನ ಅರಮನೆಯ ಹಿಂದೆ ನರಸಿಂಹ ದೇವಾಲಯವನ್ನು ಕಟ್ಟಿಸ್ತಾನೆ, ನರಸಿಂಹನ ಆರಾಧನೆಯನ್ನ ಮಾಡ್ತಾನೆ ಆತ. ಎಷ್ಟು ನೋಡಿ, ಈ ರೀತಿಯ ಅನೇಕ ಸಂಗತಿಗಳು ನಮಗ್ ಕಾಣುತ್ತೆ. ನಾನು ಅದಕ್ಕಾಗಿ ಪದೇ ಪದೇ ಹೇಳುವುದಂದ್ರೆ, ಇತಿಹಾಸದಿಂದ ನಾವು ಸಂಘರ್ಷದ ಪಾಠ ಕಲಿಯೋದು ಬೇಡ, ಸಾಮರಸ್ಯದ ಪಾಠ ಕಲಿಯೋದು. ಬಹಳ ಚೆನ್ನಾಗಿ, ಅದರಿಂದ ನಮಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಬರುತ್ತೆ ಸರ್. ಡಾಕ್ಟರ್ ತುಂಬಾ ಚೆನ್ನಾಗಿ ಹೇಳಿದ್ದೀರಿ. ನಾನು ಚಲುವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಕೇಳೋ ಸರ್, ಈ ಕಾರ್ಯಕ್ರಮದ ಹೆಸರೇನು ಗೊತ್ತಾ ಇದ್ದಿದ್ದು? ನಮ್ಮೂರ ಮಸೀದಿ ನೋಡ ಬನ್ನಿ, ನಮ್ಮೂರ ಮಸೀದಿ ನೋಡ ಬನ್ನಿ ಅಂತ ಕಾರ್ಯಕ್ರಮ. ಸಹಜವಾಗಿ ಅಲ್ಲಿ ಯಾವ ಸಮುದಾಯದವ್ರು ವೇದಿಕೆ ಎದುರುಗಡೆ ಕೂತಿದ್ರು ಅನ್ನೋದನ್ನ ನಾವು ಊಹೆ ಮಾಡ್ಬೋದು. ಅಲ್ಲಿ ಆ ಸಮುದಾಯದವರಿಗೆ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಬೇಕು. ನಾನಿಲ್ಲಿ ಬಂದಿದ್ದೀನಿ, ನಮ್ಮೂರ ಮಸೀದಿ ನೋಡ ಬನ್ನಿ ಅಂತ ಹೇಳೋದ್ರ ಮೂಲಕ ಮಸೀದಿಯನ್ನ ಮುಖ್ಯವಾಹಿನಿಗೆ ತಂದು ಸಾಮರಸ್ಯ, ಸೌಹಾರ್ದತೆ, ಒಂದು ರೀತಿಯಲ್ಲಿ ಪರಸ್ಪರ ಕಲ್ಚರಲ್ ಎಕ್ಸ್ಚೇಂಜಿಗೆ ಅವಕಾಶ ಇಲ್ಲಿ ಇದನ್ನು ಮಾಡಿಕೊಟ್ಟಂತ ಆ ಒಂದು ಪರಿಸ್ಥಿತಿಯಲ್ಲಿ ಈ ಉಡುಪಿ ಕೃಷ್ಣ ಮಠದ ಉಲ್ಲೇಖ, ಆ ಮಠಕ್ಕೆ ಭೂಮಿ ಕೊಟ್ಟಿದ್ದೇ ಮುಸಲ್ಮಾನರು ಅಂತ ಹೇಳೋದರ ಉಲ್ಲೇಖದ ಉದ್ದೇಶ, ಪ್ಲೀಸ್ ನಿಮ್ ವಿಶ್ಲೇಷಣೆಗೆ. ಇಲ್ಲ, ಇದನ್ನೇ ನಾನು ಹೇಳೋದು. ಈಗ ಒಂದು ಧರ್ಮದವರು ನಮ್ಮನ್ನ ಕರೆದು ಆ ಧರ್ಮದ ಬಗ್ಗೆ ಒಂದು ವಿಚಾರ ಮಂಡನೆ ಮಾಡ್ತಕ್ಕಂಥದ್ದು, ಇದು ಮಾಡುವಾಗ ನೀವ್ ಎಷ್ಟು ಬೇಕಾದ್ರೂ ಅವರ ಬಗ್ಗೆ ಮಾತಾಡಿ, ಅವರ ಕೊಡುಗೆಗಳ ಬಗ್ಗೆ ಮಾತಾಡಿ, ಅವರ ಇತಿಹಾಸದ ಬಗ್ಗೆ ಮಾತಾಡಿ. ಆದ್ರೆ ಮತ್ತೊಂದು ಧರ್ಮವನ್ನ ತೆಗೆದು ಅದರ ತೇಜೋವಧೆ ಮಾಡ್ತಕ್ಕಂಥದ್ದು, ಮತ್ತೆ ಇದಕ್ಕೆ ಬೇರೆ ಲೇಪಗಳನ್ನ ಹಚ್ಚತಕ್ಕಂಥದ್ದು ಯಾರಿಗೆ ಆದ್ರೂ ಸರಿಯಾದ್ದಲ್ಲ. ಇವತ್ತು ಆಗ್ಲೇ ಮಾತಾಡ್ತಕ್ಕಂಥವ್ರು ಹೇಳಿದ್ರು, ಟಿಪ್ಪು ಸುಲ್ತಾನ್ ಅಂತಕ್ಕಂಥದ್ದು ಮೊದಲಿಂದ ಪಠ್ಯ ಪುಸ್ತಕಗಳಲ್ಲಿದೆ. ಅದನ್ನ ನಾವು ಮೊದಲಿಂದ ಓದ್ಕೊಂಡು ಬಂದಿದ್ದೀವಿ. ಆದ್ರೆ ಕಾಂಟ್ರವರ್ಸಿ ಯಾವತ್ತೂ ಬಂದಿರ್ಲಿಲ್ಲ. ಯಾವಾಗ ಅದನ್ನ ಅತಿರೇಕಕ್ಕೆ ವಿಜೃಂಭಿಸಿ ಕಾಂಗ್ರೆಸ್ನವರು ಅದನ್ನ ಮತ ಬ್ಯಾಂಕ್ ಆಗಿ ಬಳಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಜನರು ಕೂಡ ಅದರ ಬಗ್ಗೆ ಒಂದು ರೀತಿಯ ಅಸಡ್ಡಿಯನ್ನ ತೋರಿಸ್ತಕ್ಕಂಥದ್ದು, ಅದಕ್ಕೆ ವ್ಯತಿರಿಕ್ತವಾಗಿ ಮಾತಾಡ್ತಕ್ಕಂಥ ಕೆಲಸವನ್ನ ಮಾಡಿಕೊಟ್ಟವರೇ ಕಾಂಗ್ರೆಸ್ನವರು. ಇವತ್ತು ಇಡೀ ರಾಜ್ಯದಲ್ಲಿ ಟಿಪ್ಪುಗೆ ಏನಾದ್ರೂ ಅಪಮಾನ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣರು ಕೂಡ ಕಾಂಗ್ರೆಸ್ನವರೇ ಹೊರತು ಬೇರೆ ಯಾರು ಅಲ್ಲ. ಇದು ಒಂದು ರೀತಿಯ ಪ್ರಚೋದನೆ. ವೋಟ್ ಬ್ಯಾಂಕ್ಗಾಗಿ ನಾವು ಬೇರೆಯವರನ್ನ ಓಲೈಕೆ ಮಾಡೋದು, ಪ್ರಚೋದನೆ ಮಾಡೋದು, ಈ ಕಾರ್ಯವನ್ನ ನಾವು ಮಾಡ್ತಾ ಹೋದ್ರೆ ಅದಕ್ಕೆ ಎಲ್ಲಿ ಎಂಡ್ ಅಂತದ್ದು ಇರೋದೇ ಇಲ್ಲ. ಆದ್ರಿಂದ
ನಾವು ನಮ್ಮ ಅಲ್ಲ ಬಂದೆ ಒಂದು ನಿಮಿಷ ಬೇರೆಯವರನ್ನ ಅಪಮಾನ ಅದಕ್ಕೇನೆ ಮಾಡ್ತಕ್ಕಂಥದ್ದು ಮಾಡ್ಬಾರ್ದು. ನಾವು ಇದೀವಿ ಇಲ್ಲಿ. ಚಲವಾಜಿ ನಾರಾಯಣ ಸ್ವಾಮಿ ಅವರ ಸರ್ ಬಂದೆ ಸರ್ ನಿಮ್ಗೆ ಅವಕಾಶ ಕೊಡದೆ ಆಗುತ್ತೆ ಸರ್ BSY ಬಗ್ಗೆ ಸೋಮಣ್ಣನ ಬಗ್ಗೆ ಮಾತಾಡಬೇಕಾಯ್ತು, ಇನ್ನೂ ಮಟ್ಟದಲ್ಲಿದ್ದೀರಿ, ಬನ್ನಿ ಬೇಗ. ಬಂದೆ ಒಂದು ನಿಮಿಷ ಚರಣ್ ಗೌಡ್ರೆ ನೋಡಿ ನಾನಿದ್ದೀನಿ ಇಲ್ಲಿ. ಬಂದೆ ಸರ್ ನಿಮ್ಗೂನು ಸರ್ ಕಾರ್ಯಕ್ರಮದ ಹೆಸರು ನಮ್ಮೂರ ಮಸೀದಿ ನೋಡ ಬನ್ನಿ, ಅಲ್ಲಿಂದ ಶುರು ಮಾಡಿ ಸರ್. ಹೌದು. ಅಲ್ಲ ಮಸೀದಿ ಬಂದ್ಯಾ ಪುಟ, ನೋಡ್ದ್ಯಾ ಮಸೀದಿ ಪುಟ, ಓಳು ಪುಟ. ಈಗ ನಮ್ಮೂರ ಮಸೀದಿ ನೋಡ ಬನ್ನಿ ಸೌಹಾರ್ದತೆ ಒಂದು ಕಾರ್ಯಕ್ರಮ. ನೀವು ಇಸ್ಲಾಮಿಕ್ ಬಗ್ಗೆ ಮಾತಾಡಿ, ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಿ, ಅದರಲ್ಲಿನ ಒಳ್ಳೆತನದ ಬಗ್ಗೆ ಮಾತಾಡಿ, ಆಮೇಲೆ ಸ್ಥಾಪಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ, ಒಂದು ಮೇಲ್ಗೈ ಕೊಡೋ ತರ ಮಾತಾಡಿ, ಓಲೈಸೋ ತರ. ಆಮೇಲೆ ಕುರಾನ್ ಬಗ್ಗೆ ಮಾತಾಡಿ, ಕುರಾನ್ ನಿಂದ ಒಳ್ಳೆ ಕಲಿಬಹುದು ಮಾತಾಡಿ, ಈ ಜನಕ್ಕೆ ಕೊಡಿ. ಅದು ಬಿಟ್ಬಿಟ್ಟು ಉಡುಪಿ ಮಠಕ್ಕೆ ಮುಸ್ಲಿಮ್ಸ್ ಅವರು ಕೊಟ್ರು, ಇನ್ನು ಶಾರದಾ ಮಠಕ್ಕೆ ಟಿಪ್ಪು ಅವ್ರು ಕೊಟ್ರು. ಆ ಇದು ಏನಕ್ಕೆ ಬೇಕಾಗಿತ್ತು? ಆ ಸಬ್ಜೆಕ್ಟ್ ಬೇಕೇ ಆಗಿರ್ಲಿಲ್ಲ. ಮಾತಾಡಿದ್ರ ಪೇಶ್ವೆಗಳ ಬಗ್ಗೆ ಎಲ್ಲ, ಬ್ರಾಹ್ಮಣರ ಬಗ್ಗೆ ಎಲ್ಲ ಬೇಕಾಗಿತ್ತ? ಬ್ರಾಹ್ಮಣರ ಬಗ್ಗೆ ಬ್ರಾಹ್ಮಣರು ಲಿಂಗಾಯತನ ಅವ್ರು ಅಂತಾರ. ಏನ್ರಿ ಇದು? ಒಬ್ಬ ಡಿಫೀಟೆಡ್ ಎಂಪಿನ ನೀವು ಇಮೇಚ್ಯೂರ್ಡ್ ಅಂತ ಹೇಳ್ಬಿಟ್ರೆ ಈಸ್ ಅನ್ ಇಮೇಚ್ಯೂರ್ಡ್, ಈ ಡಸಂಟ್ ನೋ ದ ಹಿಸ್ಟ್ರಿ. ಪದನೇ ಯೂಸ್ ಮಾಡಿ ಕನ್ನಡ ಮಾತಾಡ್ರಿ, ಕನ್ನಡ ಮಾತಾಡ್ರಿ ಅಂತಂದ್ರೆ ಇಂಗ್ಲಿಷ್ ಹೋದ್ರೆ ಚಿಕ್ಕ ಹುಡುಗ ಕನ್ನಡದಲ್ಲೇ ಹೇಳ್ತಾರೆ ಕೇಳಿ ಸರ್, ಕನ್ನಡದಲ್ಲೇ ಹೇಳ್ತಾರೆ ಕೇಳಿ ಸರ್. ಕನ್ನಡದಲ್ಲೇ ಹೇಳ್ತಾರೆ ಕೇಳಿ ಸರ್, ಕನ್ನಡದಲ್ಲೇ ಹೇಳಿ ಸರ್. ನಿಖಿಲ್ ಕೂಡ ಯುವಕ ಏನು ಸರ್, ನಿಖಿಲ್ಗೆ ಗೊತ್ತಿಲ್ಲ ಮಾತಾಡಕ್ಕೆ ಹೋಗಲ್ಲ. ನಿಖಿಲ್ ಅದು ವ್ಯತ್ಯಾಸ ಬರ್ಬೇಕಲ್ಲ. ಈಸ್ ನಾನ್ ಕಾಂಟ್ರವರ್ಷಿಯಲ್. ನೀವು ಈ ದೇಶ ಇವರು ಈ ದೇಶದಲ್ಲಿ ಇರಿ ಸರ್, ಒಂದ್ ನಿಮಿಷ ಟೆನ್ಷನ್ ಇಲ್ಲ. ಇವರು ಈ ದೇಶದಲ್ಲಿ ಮಾತಾಡಿ ಇವ್ರು ಮಾಡಿರೋ ಕೆಲಸನೇ ಮಾತಾಡಿ ಮರ್ತೋಗ್ಬಿಟ್ಟು 43 ಸೀಟಿಗೆ ಬಂದ್ಬಿಟ್ಟಿದ್ದಾರೆ. ಇವ್ರು ಸಿಕ್ಕಾಪಟ್ಟೆ ಮಾತಾಡ್ತಾರೆ ಬಿಡಿ. ಇತಿಹಾಸನ ತಿರ್ಚಿ ಮಾತಾಡಕ್ ಹೋಗಿನೇ ಇವ್ರು ಈ ಪರಿಸ್ಥಿತಿ ತಂದ್ಕೊಂಡಿರೋದು. ಇರೋದನ್ನ ಮೈ ಮೇಲೆ ಹೇಳ್ಕೊಂಡು ಈಗ ಒಂದ್ ನಿಮಿಷ ನೋಡಿ, ಕಾಂಗ್ರೆಸ್ ಅಲ್ಲ ಮೊನ್ನೆ ಕುಮಾರಸ್ವಾಮಿ ಅವರು ಒಂದು ಆಯುಧ ಯಾಗ ಅಂತ ಒಂದ್ ಮಾಡಿದ್ರು. ಅವ್ರೇನ್ ಇಂಜರಿಲಿಲ್ಲ ಅದನ್ನ ತೋರ್ಸ್ಕೊಳ್ಳೋದಿಕ್ಕೆ. ಅಯ್ಯೋ ಅಲ್ಪಸಂಖ್ಯಾತ ಮತಗಳು ನನ್ನಿಂದ ದೂರ ಆಗ್ಬಿಡ್ತಾವಪ್ಪ, ನನ್ನ ಧಾರ್ಮಿಕ ಭಾವನೆ ನೋಡಿ, ನನ್ನ ನಂಬಿಕೆ ವ್ಯವಸ್ಥೆ ನೋಡಿ, ನನ್ನ ಕುಟುಂಬದ ಭಕ್ತಿ ನೋಡಿ, ಅವರೇ ತಲೆ ಕೆಡಿಸ್ಕೊಳ್ಳಿಲ್ವಲ್ಲ. ಅಲ್ಲ ಓಲೈಕೆ ನಿಮ್ ಸಿದ್ದರಾಮಯ್ಯ ಹೇಳ್ಬಿಡ್ಲಿಲ್ಲ, ನಾನು ಮೀನ್ ತಿಂದು ಇಲ್ಗೋತೀನಿ, ನಾನು ಪ್ರಾಂಗಣ ಕುಂಕುಮ ಹಚ್ಚಲ್ಲ, ನಾನು ಟೋಪಿ ಇಟ್ಕೊಳಲ್ಲ ಅಂತ ನಮ್ಗೆ ಸಿದ್ದರಾಮಯ್ಯ ಸಾಹೇಬರು ಓಲೈಕೆ ಮಾಡಬಾರ್ದು. ಓಲೈಕೆ ಬೇಕಾಗಿಲ್ಲ ಸರ್, ಟ್ರ್ಯಾಕ್ ರೆಕಾರ್ಡ್ ಇದೆ ಸರ್, ನಿಮ್ದು ಟ್ರ್ಯಾಕ್ ರೆಕಾರ್ಡ್ ಇದೆ. ಪ್ಲೀಸ್ ನಾಗರಾಜ್ ಯಾದವ್ ಮಾತಾಡಿ. ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳ್ತಾರೆ, ನನ್ನ ಹೆಸರಲ್ಲಿಯೇ ರಾಮ ಇದ್ದಾನೆ ಅಂತ. ನಾನು ಕುಂಕುಮ ಇಟ್ಕೊಳಲ್ಲ ಅಂತಾರೆ. ಅದೇ ತರ ಹಿಂಜರಿ ಆಯ್ತು. ನಮ್ಮ ಅಪ್ಪ ಅಮ್ಮನು ಹಿಂದೂ. ನನ್ನೂರಲ್ಲಿ ಕೂಡ ನಾನು ರಾಮನ ದೇವಸ್ಥಾನ ಕಟ್ಟಿದ್ದೀನಿ, 100 ದೇವಸ್ಥಾನಕ್ಕೂ ಸಹಾಯ ಮಾಡಿದ್ದೀನಿ. DK ಶಿವಕುಮಾರ್ ಹೇಳ್ತಾರೆ 300, 350, 450 ಟೆಂಪಲ್ಗಳನ್ನ ನಾನೇ ಖುದ್ದಾರ ಕೈಯಿಂದನೇ ಕಟ್ಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ನಾವ್ ಯಾರು ಕೂಡ ಹಿಂಜರಿಯಲ್ಲ, ನಾವು ಓಲೈಕೆ ಮಾಡ್ಕೊಂಡು ರಾಜಕಾರಣ ಮಾಡಿದ್ರೆ ಹೇಳ್ತಾ ಇರ್ಲಿಲ್ಲ. ನಾವ್ ಯಾವ್ದಕ್ಕೂ ಇಂಜರಿ ಅಲ್ಲ. ಮಂದಿರನೂ ಕಟ್ತೀವಿ, ಮಸೀದು ಕಟ್ತೀವಿ, ಚರ್ಚು ಕಟ್ತೀವಿ, ಹೃದಯಗಳನ್ನು ಕಟ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ, DK ಸಾಹೇಬ್ರಾಗ್ಲಿ, ಕಾಂಗ್ರೆಸ್ ಪಕ್ಷ ಆಗ್ಲಿ ಎಂದೂ ಕೂಡ ಹಿಂದೂಗಳ ಭಾವನೆಗಳು ಧಕ್ಕೆ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ಳೋದನ್ನ ಒಪ್ಕೊಳ್ಳೋದಿಲ್ಲ, ನಡ್ಕೊಂಡು ಇಲ್ಲ. ಈ ತರ ಯುವಕ ಬೆಳೆಯುವಾಗ ಆಗಿರ್ತಕ್ಕಂಥದ್ದು ನಾವು ಕೂಡ ಅದನ್ನ ಅದ್ರ ಯಾವ ರೀತಿ ಆಗಿದೆ ಅಂತ ಹೇಳಿದ್ದೀನಿ. ವಿಚಾರ ಬಂದಿರ್ತಕ್ಕಂಥದ್ದು ನಾವು ಓಲೈಕೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ದಡ್ರೇನ್ರಿ? ಕೇವಲ 15% ಓಲೈಕೆ ಎಲ್ಲರೂ ಬೇಕು ಅಂತ ಹೇಳ್ತೀವಿ. ಆರಾಮಾಗಿರ್ರಿ, ನಮ್ಮ ಹಿಂದೂ ಧರ್ಮದ ಆರಾಮಾಗಿರ್ರಿ. ನೋಡಿ ಸರ್, ಯಾರು ಸೂಡೋ ಸೆಕ್ಯುಲರಿಸಂ
ಹೂ ಇಸ್ ಸೂಡೋ ಆಯ್ತು, ಸೆಕ್ಯುಲರಿಸಂ. ಕೂತ್ಕೊಳ್ಳಿ. ಕುಂಕುಮ ಇಟ್ಟವರು ಕೂತ್ಕೊಳ್ರಿ. ಹಾಕ್ತಾ ಇರೋರು ನಾಟಕ- ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದವರು ತಾನೇ ಕೂತ್ಕೊಳ್ರಿ. ಸೂಡೋ ಸೆಕ್ಯುಲರಿಸಂ. ನೀವು ನಾಟಕ ನಿಮ್ಗೆ ಯಾಕೆ ನಾಟಕ? ಮಾಡ್ತಾ ನೀವು ಇರೋದು ನಾಟಕ ಹೇಳಿ. ಇಷ್ಟೊತ್ತು ಹೇಳಿದ್ದು ನಿಮ್ದು ಹೇಳಿ, ಆಯ್ತು ಬಂದ್ ಮಾಡಿ ಸಾಕು. ಆಯ್ತು ಹೇಳ್ಬಿಡಿ, ಮುಗಿಸ್ಬಿಡಿ. ನೋಡಿ ನಾನು ಹೇಳ್ತೀನಿ ಕೇಳಿ, ನಾವು ಕುಂಕುಮ ಇಟ್ಕೊಂಡು ಪ್ರತಿಪಾದಕರಲ್ಲ. ಜೀವನದ ಶೈಲಿಯಲ್ಲಿ ಹಿಂದೂ ಧರ್ಮವನ್ನ ಎಲ್ಲರ ಮುಗಿಸಿಲ್ಲ. ಜೀವನದ ಶೈಲಿಯಲ್ಲಿ ಹಿಂದೂ ಧರ್ಮವನ್ನ ಪ್ರತಿಪಾದನೆ ಮಾಡ್ತೀವಿ. ಹಿಂದುತ್ವ ಅಂತಕ್ಕಂಥ ರಾಜಕೀಯ ತೆವಲಿಗೋಸ್ಕರ ಹಿಂದೂಗಳನ್ನ ಉಪಯೋಗಿಸ್ಕೊಳ್ಳಲ್ಲ. ನಾವು ಮಾಡ್ತಕ್ಕಂಥದ್ದು ಕುತ್ಕೊಳ್ರಿ ಕಂಡಿದ್ರೆ ನೀವು ಮಾತ್ರ ನೀವು ಕುತ್ಕೊಳ್ರಿ. ಅಲ್ಲ, ಒಂದ್ ನಿಮಿಷ ಕುತ್ಕೊಳ್ರಿ ಕಂಡಿದ್ರೆ ಒಂದ್ ನಿಮಿಷ. ಬರಲ್ಲ 30 ಮಾತು ಮಾತಾಡ್ತಾರೆ. ಹೇಳಿ ಅಲ್ಲ, ಈ ಸಲ ಗೊತ್ತಾಗ್ತದಲ್ಲ. ಹೇಳಿ ಡಿ.ಕೆ. ಶಿವಕುಮಾರ್ ಹಿಂಗೊಂದು ಹಾಕೊಂಡು ಹೇಳಿ. ಹಿಂಗ್ ಹಾಕತ್ತಾರ. ಹೇಳಿ. ಕೇಳಿ. ನಾವು ಕುಂಕುಮವನ್ನು ಹಾಕೊಳ್ತೀವಿ, ಏನು ನಾವು ತಲೆ ಕೂಡ ಇದನ್ನ ಹಚ್ಕೊಳ್ತೀವಿ, ವಿಭೂತಿ ಎಲ್ಲ ಮಾಡ್ತೀವಿ. ಅದು ನಾವು ಮುಸ್ಲಿಂ ದರ್ಗಕ್ಕೆ ಹೋದಾಗ ಟೊಪ್ಪಿನೂ ಹಾಕೊಳ್ತೀವಿ. ನಾವು ಬೇರೆಯವ್ರ ತರ ನಾಟಕ ಕೇಸರಿ ಟೋಪಿ ನಾನು ಕೇಳ್ತಾ ಕೊಟ್ಟು ಇರ್ತಕ್ಕಂಥ ಏನಂತಂದ್ರೆ, ನೋಡಿ ನನ್ನ ಕೈಯಲ್ಲಿ ಏನಿದೆ ನೋಡಿ, ಕೇಸರಿ ಟೋಪಿ ಯದು ಕೊಟ್ಟು ವಂಶದಿಂದ ಬಿಸಾಕ್ತೀರಾ? ಬಂದಿರತಕ್ಕಂಥ ನಮ್ಮಂತವ್ರು ಹೇಳ್ತೀವಿ ನೀವು ಕೇಳಿ, ಕಾಂಗ್ರೆಸ್ ಒರಿಜಿನಲ್ ಹಿಂದೂಗಳು ಅಲ್ಲ. ನಾವು ನೀವು ಕಾಂಗ್ರೆಸ್ ಎಲ್ಲರನ್ನ ಅಲ್ಲ. ಪ್ರೀತಿ ಮಾಡೋ ನೀವು ಹಿಂದೂಗಳು, ಕಾಂಗ್ರೆಸ್ ಅಲ್ಲ. ಮನುಷ್ಯತ್ವವನ್ನು ಪ್ರಾರ್ಥನೆ ಅದೇ ಯದು ಮಾಡ್ತಕ್ಕಂಥವ್ರು. ವಂಶದ ಕೃಷ್ಣ ಮಠದ ಬಗ್ಗೆ ಮಾತಾಡ್ತಿದ್ದೀವಿ. ಅದಕ್ಕೆ ನಾನು ಹೇಳ್ತೀನಿ ಎಷ್ಟು ಕೇಳು. ಸಮಂಜಸವಾಗಿದೆ ನೀವು ಇಲ್ಲಿ ಬಂದಿರೋದು. ಅದಕ್ಕೆ ಹೇಳಿದೆ ನನಗೆ ಮಾತಾಡ್ಬಿಡ್ರಿ. ಯಾದವರು ಕೃಷ್ಣ ಮಠಕ್ಕೆ ಅವಮಾನ ಆಯ್ತು ಅನ್ನೋ ರೀತಿನಲ್ಲಿ ಮಾತು ಬಂದಾಗ ಯಾದವರು ಫಸ್ಟ್ ಅದು ತಿರಸ್ಕರಿಸಬೇಕು. ನಾನು ಅದಕ್ಕೆ First ತಿರಸ್ಕರಿಸ್ಬೇಕು ನೀವು. ಅದಕ್ಕೆ ಡಿಬೇಟ್ ಬಂದಿರ್ತೇವೆ. ತಿರಸ್ಕರಿಸಿದ್ ನಾನೇ ಮೊದಲು ತಿರಸ್ಕಾರ ಮಾಡ್ರು ನಾವೇ. ಹೇಳ್ತೀನಿ ಕೇಳಿ, ಆ ಶ್ರೀಕೃಷ್ಣ ಮಠಕ್ಕೆ ಬಹಳ ದೊಡ್ಡ ಇತಿಹಾಸ ಇರ್ತಕ್ಕಂಥ 12ನೇ ಶತಮಾನ 13ನೇ ಶತಮಾನದಲ್ಲಿ ಮಾಧ್ವಾಚಾರದ ಕಾಲದಿಂದ ಕೇಳಿ ಬಹಳ ದೊಡ್ಡ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ನಮ್ಮ ದೇಶದ ಪರಂಪರೆ ಮತ್ತು ಸಂಸ್ಕೃತಿನ ಪ್ರತಿಪಾದನೆ ಮಾಡ್ತಕ್ಕಂತಹ ಒಂದು ಸ್ಥಳ ವಿಚಾರ ಇಟ್ಕೊಂಡು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ತಾರಲ್ಲ, ಇದು ಯಾರ ತೆವಲು ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಆ ಬಿಜೆಪಿಯವರ ತೆವಲು ಮತ್ತು ಸೋಡಸೇಕಲರ ತೆವಲು ಏನಾಗ್ಬಿಡತ್ತೆ? ಅರ್ಥ ಇದೆಯೋ? ಹಾಗಾಗಿ ಹೇಳ್ತೀನಿ ಕೇಳಿ, ಇದೇ ಸಿದ್ದರಾಮಯ್ಯ ಅವರು ಕನಕದಾಸರ ಇವ್ರಿಗೆ ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ನಿದ್ದೆ ಬರಲ್ಲ. ಭಯ ಗೊತ್ತಾ ಸಿದ್ದರಾಮಯ್ಯ ಕಂಡ್ರೆ? ಗಡ 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 ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ಬಿಜೆಪಿ ಜೆಡಿಎಸ್ ಆಗೋದೇ ಇಲ್ಲ. ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ಗಡ 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 ಗಡ. ಸಿದ್ದರಾಮಯ್ಯ 59 ಇಲ್ಲ 30 ದಾಟದೇ ಇಲ್ಲ. ಸಿದ್ದರಾಮಯ್ಯನ 35 ಸಿದ್ದರಾಮಯ್ಯ ಇದ್ದಾಗ ಏನ್ ಶಕ್ತಿ ಜೆಡಿಎಸ್ಗೆ 60 ಸೀಟ್ವರೆಗೂ ಹೋಗ್ತಾ ಇದ್ರಪ್ಪ. ಈಗ ಸಿದ್ದರಾಮಯ್ಯ ಹೋದ್ಮೇಲೆ 30 ಬಂದ್ಬಿಟ್ರಪ್ಪ. ಸಿದ್ದರಾಮಯ್ಯ ಅವ್ರನ್ನ 5 ವರ್ಷ ಮುಖ್ಯಮಂತ್ರಿ ಆದ್ಮೇಲೆ 35,000 ಓಟಿಂದ ಸೋಲ್ಸಿದೀವಿ ನಾವು. ಏನು ಆಗಲ್ಲ ಬಿಡ್ರಿ, ಅದೆಲ್ಲ ಬಿಜೆಪಿ ಸೇರ್ಕೊಂಡು ಮಾಡಿರ್ಬೋದು. ಮುಂದಕ್ಕೆ ನೋಡಿ, ನೀವು ಗೆದ್ರೆ ನಿಮ್ ಗೆಲುವು, ಅವ್ರ ಗೆದ್ರೆ ಬಿಜೆಪಿ ಜೊತೆ. ಚಾಮುಂಡೇಶ್ವರಿ ನಿಂತ್ಕೊಂಡ್ರು ಗೆಲ್ತಾರೆ, ಬಾದಾಮಿ ನಿಂತ್ಕೊಂಡ್ರು ಗೆಲ್ತಾರೆ, ಬೆಂಗಳೂರು ನಿಂತ್ಕೊಂಡ್ರು ಗೆಲ್ತಾರೆ. ಚರ್ಚೆ ವಿಷಯ ಬೇರೆ. ಡಿಬೇಟ್ ಆಗ್ಬೇಡಿ ನೀವು, ಜರನ್ಗೌಡ್ರೆ ನೀವು ಡಿಬೇಟ್ ಆಗ್ಬೇಡಿ. ನಾಗರಾಜ್ 4.5 ನಿಮಿಷ ಕಂಟಿನ್ಯೂಸ್ ಮಾತಾಡಿದ್ರೆ ಇವಾಗ 30 ಸೆಕೆಂಡ್ ಕೊಡ್ತೀರಾ? ಏನ್ ಗೊತ್ತಾ, ಕೃಷ್ಣ ಮಠದ ವಿಚಾರ ಬಂದಾಗ ಅಥವಾ ಮಸೀದಿ ವಿಚಾರ ಬಂದಾಗ ಅಥವಾ ಚರ್ಚ್ ವಿಚಾರ ಬಂದಾಗ ನಾವೆಂದೂ ರಾಜಕಾರಣಿಗೂ ಉಪಯೋಗ ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಆ ಕೆಲಸನ ಬಿಜೆಪಿಯವರು ಮಾಡಬಾರ್ದು, ಜೆಡಿಎಸ್ ಅವರು ಮಾಡಬಾರ್ದು, ಕೋಮುವಾದನ ಪ್ರತಿಪಾದನೆ ಮಾಡಬಾರ್ದು. ನಿಮ್ಮ ಸಲಹೆಗೆ, ನಿಮ್ಮ ಮನವಿಗೆ ಅವರು ಹೋಗೋದು ಬಿಡೋದು ಬಿಜೆಪಿ 3.5 ವರ್ಷಗಳ ಕೆಲಸ ಮಾಡಿದ್ರೆ ನಾ ಇಷ್ಟು ಚರಂಡಿ ಮಾಡಿದೀನಿ, ಇಷ್ಟು ರೋಡ್ ಮಾಡಿದೀನಿ, 40% ಕಮಿಷನ್ ಹೊಡೆದಿದ್ದೀನಿ, ಸರಿ ಇಲ್ಲಪ್ಪ 50 ಹೊಡೆದಿದ್ದೀನಿ ಅಂತ ಸತ್ಯ ಹೇಳಿ ಕೇಳಿ, ಜನ ಕ್ಷಮಿಸಿದ್ರು ಕ್ಷಮಿಸ್ತಾರೆ. ಯಾಕೆ ಹಿಂಗ್ ಬೇಕಿದೆಲ್ಲ ಮಠ ಗಿಟ ಇಟ್ಕೊಂಡು ಹಿಂಗೆ ಮಾಡ್ಕೊಂಡು ಮಠಕ್ಕೆ ನಾವು ಏನು ಪ್ರಾಣನ ತ್ಯಾಗ ರೆಡಿ ಇದೆಯಪ್ಪ ಮಠಕ್ಕೋಸ್ಕರ ನಾವು. ಒಂದೇ ಒಂದು ನಿಮಿಷ, ನಾನು ಚಲುವಾದಿ ನಾರಾಯಣ ಸ್ವಾಮಿ ಅವ್ರು ಅವಾಗಿಂದ ಮಾತನಾಡಿ, ನಮ್ಮ ಹಿರಿಯರವ್ರು ಒಂದು ನಿಮಿಷ ಸರ್ ನೀವು ಹೇಳ್ಬಿಡಿ, ನೀವೇ ಹೇಳ್ಬಿಡಿ. ನೀವು ಅವಾಗ್ಲಿಂದ ಸಾಕಷ್ಟು ಹೇಳಿದ್ರಿ, ನಮ್ ಕಿವಿಗೆ ಬೀಳಕ್ ಆಗ್ಲಿಲ್ಲ ಇಲ್ಲಿ. ಈಗ ಹೇಳಿ ಸರ್. ಈಗ ನಾಗರಾಜ್ ಅವರು ಬಹಳ ಧಾರಾಳವಾಗಿ ನಮಗೆ ಸಮಯ ಕೊಟ್ಟಿದ್ದಾರೆ, ನಮ್ಮ ಅವ್ರಿಗೆ ಹಿರಿಯರು ಧನ್ಯವಾದಗಳು. ನಮ್ಮಲ್ಲೇ ಇದ್ದವರು ಇನ್ನೂ ಸರ್ ಬಿಡಿ ಸರ್, ಮಾತಾಡ್ತಾರ ಮಾತಾಡ್ತಾರ ಸರ್. ಈಗಲಾದ್ರೂ ಸ್ವಲ್ಪ ಈಗಾದ್ರೂ ಗಂಭೀರವಾಗಿ ಸ್ವಲ್ಪ ಕುತ್ಕೊಳ್ಳಿ, ಕೇಳಿ, ನಮಗೂ ಸ್ವಲ್ಪ ಅವಕಾಶ ಇರಲಿ. ನೋಡಿ ಸರ್ ಹೇಳಿ ಸರ್, ಸ್ವಲ್ಪ ಹೇಳಿ ಏನಕ್ಕೆ ಒಂದ್ ನಿಮಿಷ ಇರ್ರಿ ಸರ್. ನಾಗರಾಜ್ ಜವಾಬ್ದಾರಿ ಉಳಿಸ್ಕೊಳ್ಳಕ್ಕೆ ಸರ್, ಅದು ನಾಳೆ ನಿಮ್ಮನ್ನ ಕರಿತೀನಿ, ಮಾತಾಡೋಣ ಬಿಡಿ. ಡಿಬೇಟ್ ಇಟ್ಟಿದ್ರು, ಡಿಬೇಟ್ ಮಾಡ್ಕೊಂಡು ದೇವಸ್ಥಾನದ ಯಾವ ಡಿಬೇಟ್ ಇಲ್ಲ ಸರ್, ನಾವು ಒಂದೇ ಟಾಪಿಕ್. ಒಂದ್ ನಿಮಿಷ ಇರಿ ಸರ್, ಚಲುವಾದಿ ನಾರಾಯಣ ಸ್ವಾಮಿ ಅವ್ರು ಮಾತಾಡ್ತಾರೆ. ಚಲುವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳಿ. ಚಲುವಾದಿ ನಾರಾಯಣ ಸ್ವಾಮಿ. ಈಗ ಮಾನ್ಯ ನಾಗರಾಜ್ರವರು ಹೆಚ್ಚು ಕಡಿಮೆ ಮಿಥುನ್ ರೈ ಅವರನ್ನ ಸಣ್ಣ ಮನುಷ್ಯ ಮಾಡಿಬಿಟ್ರು.
ಅವರನ್ನ ಒಂದು ರೀತಿ ಅವ್ರಿಗೆ ಏನೂ ಗೊತ್ತಿಲ್ಲ, ಅವರೊಬ್ಬ ಅವಿವೇಕಿ ಅನ್ನೋ ರೀತಿಯಲ್ಲಿ ಪ್ರೂವ್ ಮಾಡ್ಬಿಟ್ರಿ. ಅಲ್ಲಲ್ಲ, ಪ್ರೂವ್ ಮಾಡ್ಬಿಟ್ರು. ಅಲ್ಲ, ನಿಮ್ಮ ಅಧ್ಯಕ್ಷರಿಂದ ಹಿಡಿದು ಹೇಳಿಲ್ಲ ಅವರು, ನೋಡಿ, ಹೇಳಿಲ್ಲ ಅವ್ರು ಹೇಳ್ತಾರೆ ಕೆಲವೇ ನಿಮಿಷದಲ್ಲಿ ಮಿಥುನ್ ರೈನೇ ಮಾತಾಡಿಸ್ತೀನಿ ನಾನು, ಯಾಕೆ ತಲೆ ಕೆಡಿಸ್ಕೊತೀರಿ? ಪೂರ್ತಿ ಮಾಡ್ಲಿ ಅಷ್ಟೇ, ಸಬ್ಜೆಕ್ಟ್ ಪೂರ್ತಿ ಮಾಡ್ಲಿ ಸರ್. ಇವರು ನಳಿನ್ ಕುಮಾರ್ ಕಟೀಲ್ ಲವ್ ಜಿಹಾದ್ ಬಗ್ಗೆ ಮಾತಾಡಿ ಅದು ಎಷ್ಟು ಅಪಾಯಕಾರಿನೋ ಇದು ಅಷ್ಟೇ ಅಪಾಯಕಾರಿ. ಕಾಪಾಡಲಿಕ್ಕೆ ಸೌಹಾರ್ದತೆ ಕಾಪಾಡೋ ಉದ್ದೇಶ ಇದ್ರೆ ಓಲೈಕೆ ವಹಿಸಬಾರ್ದಲ್ಲಿ. ಯೂತ್ ಕಾಂಗ್ರೆಸ್ ನಾಯಕ ಸೌಹಾರ್ದತೆ ಕಾಪಾಡಲಿಕ್ಕೆ ಮುಂಚೂಣಿಯಲ್ಲಿ ಬೆಂಕಿ ಹಚ್ಚಲಿಕ್ಕೆ ಬಂದಿದ್ದ ಅಂತ ಹೇಳಿ ಏನೋ ಮಾತಾಡುವಾಗ ಯಾವುದೋ ಒಂದು ಪೇಜಾವರ ಶ್ರೀಗಳ ಒಂದು ಹೇಳಿಕೆಯನ್ನು ಕೋಟ್ ಮಾಡಿರ್ಬೋದು, ಅದನ್ನ ಇಟ್ಕೊಂಡು ಅವ್ರದ್ದು ಹೇಳಿಕೆ ರಾಜಕಾರಣ ಮಾಡಕ್ ಹೋಗ್ತಿಲ್ಲ. ಸಿಕ್ಕಿಲ್ಲ ನಾರಾಯಣ ಸ್ವಾಮಿ ಅವರೇ. ನಾಗರಾಜ್ ಒಂದ್ ನಿಮಿಷ, ಚಲವಾದಿ ನೋಡಿ, ನೀವು ಹೇಳಿದ್ದು ಸರಿ ಇದೆ. ಅವರು ಸೌಹಾರ್ದತೆ ಕಾಪಾಡ್ಲಿಕ್ಕೆ ಬಂದಿರ್ಲಿಲ್ಲ, ಬೆಂಕಿ ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದ್ರು. ಸಾರಿ ಆ ಬೆಂಕಿ ಹಚ್ಚೋದು ಇವತ್ತು ರಾಜ್ಯಕ್ಕೆ ಸಿಕ್ಕಿದೆ. ಏನಿದ್ರು ಬಿಜೆಪಿಗೆ ಬೆಂಕಿ ಹಚ್ಚೋದು, ನಾಲ್ಗೆ ಕಟ್ ಮಾಡೋದು, ಕೈ ಕಟ್ ಮಾಡೋದು, ಅವೆಲ್ಲ ಮಾತಾಡಿರ್ತಕ್ಕಂಥ ಕಳಿಸ್ಕೊಡ್ತೀನಿ ನಾನು ನಿಮ್ಗೆ. ಈಶ್ವರಪ್ಪ ಹೇಳಿಕೆ ಇರ್ಬೋದು, ಶೋಭಾ ಕರಂದ್ಲಾಜೆ ಹೇಳಿಕೆ ಇರ್ಬೋದು, ನಿಮ್ಮ ಹೇಳಿಕೆ ಇರ್ಬೋದು, ಹೇಳಿಕೆ ಇರ್ಬೋದು, ಎಲ್ಲವನ್ನೂ ಕಳಿಸ್ತಾರೆ. ನಮ್ಮ ಮಿಥುನ್ ರಾಯ್ ಅಂತಕ್ಕಂಥ ಸೆಕ್ಯುಲರ್ ಯುವಕ ನಾ ಮಾತಾಡ್ತೀನಿ, ಹೇಳಿಕೆ ಅದನ್ನೇ ಇಟ್ಕೊಂಡು ಹೇಳ್ಕೊಂಡು ರಾಜಕೀಯ ಮಾಡ್ತಾರೆ ನಿಮ್ಗೆ. ಸುಮ್ಮನೆ ಈ ಕಿರಿಕ್ ಮಾಡ್ಕೊಂಡು ಕಿರಿಕ್ ದಿವಾಳಿತನಾಗಿದ್ದೀರಿ ಸಬ್ಜೆಕ್ಟ್ ಅಲ್ಲಿ. ಒಳ್ಳೆ ಕಥೆ ಯಾರು ಗೊತ್ತಿಲ್ಲ ನಿಮ್ಗೆ ಬಿಜೆಪಿ ದಿವಾಳಿ ಆಗಿರೋರು ಕಾಂಗ್ರೆಸ್. ಯಾವ ನ್ಯಾಯ ಇದು? ಎಲ್ಲಿದೆ ನಿಮಗೆ ನೋಡಿ? ಬೆಂಬಲ ಎಲ್ಲಿದೆ? ಮಿಥುನ್ ರಾಯ್ನ ಬೆಳೆಸ್ತಕ್ಕಂಥ ನಾವು ಸೆಕ್ಯುಲರ್ ನಾಯಕನಾಗಿ ಬೆಳೆಸ್ತೇವೆ ಹೊರತು ನಿಮ್ ತರ ಕಮ್ಯುನಲ್ ನಾಯಕರಾಗಿ ಬೆಳೆಸೋದಿಲ್ಲ ನಾವು. ಭಾಷಣ ಮಾಡ್ತಾ ಇದ್ದೀರಿ. ಚಲವಾದಿ ನಾರಾಯಣ ಸ್ವಾಮಿ ಅವರೇ ನಂತರ ಸಮಯ ಬಹಳ ಕಡಿಮೆ ಇದೆ. ಇನ್ಫ್ಯಾಕ್ಟ್ ನಾನು ಮಿಥುನ್ ರೈ ಅವ್ರನ್ನ ಯು ಗಾಟ್ ದ ಮೋಸ್ಟ್ ಟೈಮ್. ಈಗ ಮಿಥುನ್ ರೈ ಅವ್ರನ್ನ ಒನ್ ಆನ್ ಒನ್ ಮಾತಾಡ್ಸೇ ಬಿಡೋಣ ಅಂತ ಅವ್ರಿಗೂ ಕೂಡ ಆಹ್ವಾನ ಕೊಟ್ಟಿದ್ದೇನೆ. ಬಹುಶಃ ಈ ಬ್ರೇಕ್ ನಂತರ ಅವರು ನಮ್ಮ ಜೊತೆ ಸಂದರ್ಶನದಲ್ಲಿ ಇರ್ತಾರೆ, ನೋಡ್ತೀರಿ. ಟು ದ ಪಾಯಿಂಟ್. ಈ ಚರ್ಚೆಗೆ ಗ್ರಾಸವಾಗಿರುವಂತ ಆ ಹೇಳಿಕೆಯನ್ನ ಕೊಟ್ಟಂತ ಕಾಂಗ್ರೆಸ್ಸಿನ ಯುವ ಮುಖಂಡರು ಆದ ಮಿಥುನ್ ರೈ ಅವರೇ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ. ಮಿಥುನ್ ಅವರೇ, ನಿಮ್ಮ ಮುಖವೇ ಕಾಣ್ತಿಲ್ಲ ಅಷ್ಟು ಕ್ಲಿಯರ್ ಆಗಿ. ಒಂದು ಲೈಟ್ ಏನಾರು ಇತ್ತು ಅಂದ್ರೆ ನಿಮ್ಮ ಮುಂದೆ ಬಹಳ ಹೆಲ್ಪ್ ಆಗ್ತಿತ್ತು. ಬಟ್ ಇನ್ ಎನಿ ಕೇಸ್ ನೀವು ಟ್ರಾವೆಲ್ ಮಾಡ್ತಿರೋಂಥ ಈ ಚುನಾವಣೆ ಬ್ಯುಸಿಯಲ್ಲೂ ಕೂಡ ಸಮಯ ಮಾಡ್ಕೊಂಡು ಸಿಕ್ಕಿದ್ದೀರಿ, ಧನ್ಯವಾದ. ಒಂದೇ ಗೊತ್ತಾ, ನೇರ ಪ್ರಶ್ನೆ ಕೇಳ್ತೀನಿ. ನಾನು ಮಿಥುನ್ ರೈ ಜೊತೆ ಡಿಬೇಟ್ ಮಾಡ್ತಾ ಇಲ್ಲ, ಮಿಥುನ್ ರೈ ಜೊತೆ ನಾನು ಮಾಡ್ತಿರೋದು ಇಂಟರ್ವ್ಯೂ. ವ್ಯತ್ಯಾಸ ಇದೆ. ಸೊ ಯಾರೂ ಇಲ್ಲಿ ಅಡ್ಡಿಪಡಿಸೋದಿಲ್ಲ ಅನ್ನೋ ಭಾವನೆ ಜೊತೆಗೆ ನಾನು ಮೊದಲನೇ ಪ್ರಶ್ನೆ ಕೇಳ್ತೀನಿ. ಮಿಥುನ್ ರೈ ಅವರೇ, ಆರೋಪ ಇರೋದು ಲೆಕ್ಕಾಚಾರದ ಜೊತೆ ಹೇಳಿಕೆ ಕೊಟ್ಟಿದ್ದೀರಿ. ಇತಿಹಾಸ ಆಧಾರಿತವೋ ಚುನಾವಣೆ ಆಧಾರಿತವೋ ಅಂತ ಪ್ರಶ್ನೆ. ನಿಖಿಲ್ ಅವರೇ ನಮಸ್ಕಾರ. ನಮಸ್ಕಾರ ಮಿಥುನ್ ನಮಸ್ಕಾರ. ನಿಖಿಲ್ ಅವರೇ, ಇದು ನಾನು ಪರಿಪಾಲಿಸುವುದು ನನ್ನ ಪ್ರತಿ ದಿನದ ನನ್ನ ದಿನಚರಿತ್ರೆಯಲ್ಲಿ ಪರಿಪಾಲಿಸುವಂತ ಪಾಠ, ಸೌಹಾರ್ದತೆಯ ಪಾಠವನ್ನು ನನ್ನ ಪ್ರತಿ ದಿನಚರಿತ್ರೆಯಲ್ಲಿ ನಾನು ಯಾವ ಸಲ ಹೇಳ್ತೀನಿ, ಟೀಚ್ ವಾಟ್ ಯು ಪ್ರೀಚ್ ಅಂತ. ಸೊ ನನ್ನ ಜಿಲ್ಲೆಯ ಸೌಹಾರ್ದತೆಗೆ ತರುವಂತ ಕೆಲಸ ಕಾರ್ಯ, ಸೌಹಾರ್ದತೆಯ ವಿಚಾರದಲ್ಲಿ ನಾನು ಪ್ರತಿ ಸಂದರ್ಭದಲ್ಲಿ ಕೂಡ ನಾನು ಮಾತನ್ನು ಎತ್ತಿದ್ದೇನೆ, ಅದನ್ನು ಇನ್ನೂ ಕೂಡ ಎತ್ತೀನಿ ನಾನು. ಇದು ನಡೆದದ್ದು ಮೊನ್ನೆ ಒಂದು ತಿಂಗಳ ಮುಂಚೆ ಮೂಡುಬಿದ್ರಿಯ ಪುತ್ತಿಗೆ ಗ್ರಾಮದಲ್ಲಿ ನುರಾನಿ ಮಸೀದಿ ಎಂಬ ನೂತನ ಮಸೀದಿಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ರು. ಆ ವೇದಿಕೆಯ ಹೆಸರೇ ನಮ್ಮೂರ ಮಸೀದಿ ನೋಡಿ ಬನ್ನಿ ಎಂಬ ಸೌಹಾರ್ದತೆ ವೇದಿಕೆ ಎಂಬ ಹೆಸರಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ನಮ್ಮ ಮುಲ್ಕಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಉಮನಾಥ್ ಕೋಟ್ಯಾನ್ರವರು, ಅಲಂಗಾರ ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದಂತ ಈಶ್ವರ್ ಭಟ್ರು, ಪಕ್ಷಿಕೆರೆ ಚರ್ಚಿನ ಧರ್ಮಗುರುಗಳು ಹಾಗೂ ನಾನು ಆ ವೇದಿಕೆಯಲ್ಲಿ ಉಪಸ್ಥಿತನಿದ್ದೆ. ನೀವು ಕಾರ್ಯಕ್ರಮದ ಹೆಸರು ಮಿಥುನ್, ಅಲ್ಲೇ ಒಂದ್ ನಿಮಿಷ, ಕಾರ್ಯಕ್ರಮದ ಹೆಸರು ಮತ್ತೆ ನೀವು ಕೊಟ್ಟಂತ ಹೇಳಿಕೆ ನಮ್ಮೂರ ಮಸೀದಿ ನೋಡಿ ಬನ್ನಿ, ಬಂದ್ರಾ? ಮಸೀದಿ ನೋಡಿದ್ರಾ? ಒಂದು ಕಲ್ಚರಲ್ ಎಕ್ಸ್ಚೇಂಜ್ಗೆ ಆಸ್ಪದ ಇತ್ತು, ಅದರಲ್ಲಿ ನೀವು ನಿಮ್ಮ ಪಾತ್ರವನ್ನ ನಿಭಾಯಿಸಿದ್ರ? ಯಾಕೆ ಮುಸ್ಲಿಮರನ್ನ ಎತ್ತಿ ಹಿಡಿಯುವಂತ ಒಂದು ಪ್ರಯತ್ನ ನಡೆದೋಯ್ತಿಲ್ಲಿ ಅನ್ನೋದು ನಿಮ್ಮ ರಾಜಕೀಯ ವಿರೋಧಿಗಳು ಕೇಳೋದು. ದಿಸ್ ಇಸ್ ನಾಟ್ ಓನ್ಲಿ ಮೈ ಕ್ವೆಶ್ಚನ್ ಮಿಥುನ್ ರೈ. ಖಂಡಿತ ಇದನ್ನ ಓಲೈಕೆ ಅನ್ಬಾರ್ದ? ಅಲ್ಲ, ಆರೋಪ ಮಾಡೋರು ಇದನ್ನ ಓಲೈಕೆ ಅನ್ಬಾರ್ದ? ನೋಡಿ, ಇದನ್ನು ಅವರು ರಾಜಕೀಯಕ್ಕೋಸ್ಕರ, ಚುನಾವಣೆಗೋಸ್ಕರ ಅವರ ಬೇಳೆಯನ್ನು ಬಯಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಾನಿದ್ದನ್ನು ಚುನಾವಣೆಗೋಸ್ಕರ ಯಾವುದೇ ರೀತಿಯ ಸಂದೇಶವನ್ನು ಕೊಡ್ಲಿಲ್ಲ. ನಾನಿದು ನನ್ನ ಜಿಲ್ಲೆಯ ಒಳಿತಿಗೋಸ್ಕರ,
ನನ್ನ ಜಿಲ್ಲೆಯ ಸೌಹಾರ್ದತೆಗೋಸ್ಕರ, ನನ್ನ ಜಿಲ್ಲೆಯ ಏಕತೆಗೋಸ್ಕರ, ನನ್ನ ಜಿಲ್ಲೆಯ ಒಗ್ಗಟ್ಟಿಗೋಸ್ಕರ ನಾನು ಹೇಳಿದಂತ ಮಾತುಗಳು. ಆ ಮಾತುಗಳಿಗೆ ನಾನು ಸದಾಕಾಲ ಬದ್ಧನಾಗಿದ್ದೇನೆ. ನನ್ನ ಕೊನೆಯ ಉಸಿರಿರುವ ತನಕ ಕೂಡ ನಾನು ಈ ಜಿಲ್ಲೆಯ ಸೌಹಾರ್ದತೆಗೆ ಪ್ರಾಮಾಣಿಕವಾಗಿ ಶ್ರಮಿಸುವ ಪ್ರಯತ್ನ ಮಾಡುವ. ನಾನೊಬ್ಬ ಅಪ್ಪಟ ತುಳುನಾಡಿನಲ್ಲಿ ಹುಟ್ಟಿದವ, ತುಳು ಭಾಷೆಯನ್ನು ಮಾತನಾಡುವವ, ತುಳು ಸಂಸ್ಕೃತಿ ಆಚಾರ ವಿಚಾರವನ್ನು ಪರಿಪಾಲಿಸುವವ, ತುಳು ಸಂಸ್ಕೃತಿಯನ್ನು ಸಮಾಜಕ್ಕೆ ಅಲ್ಲ ನಿಮ್ಮ ಸೌಹಾರ್ದತೆಯ ಉದ್ದೇಶ ಅಥವಾ ನಿಮ್ಮ ಆಲೋಚನೆ ಸ್ವಾಗತಾರ್ಹ, ಓಕೆ. ಬಟ್ ಈ ಸೌಹಾರ್ದತೆಗೆ ಓಲೈಕೆ ಅವಶ್ಯಕತೆನಾ? ಸೌಹಾರ್ದತೆಗೆ ಓಲೈಕೆ ಅವಶ್ಯಕತೆನಾ? ಮಿಥುನ್, ನೀವು ಅಲ್ಲಿ ಏನ್ ಮಾಡಿದ್ರಿ? ಅಲ್ಲ, ನೀವು ಹಿಸ್ಟಾರಿಕಲಿ ನೀವು ಅದನ್ನ ನೀವು ಕನ್ಫ್ಯೂಸ್ ಆಗಿ ಹೇಳಿದ್ರು, ಇನ್ನೊಂದಾಯ್ತೋ ಮತ್ತೊಂದಾಯ್ತೋ ಪ್ರಶ್ನೆ ಬೇರೆ. ಒಂದ್ ನಿಮಿಷ ಆಸ್ಕಿಂಗ್ ನನ್ನ ಕೆಲಸ ನೀವೇ ಮಾಡ್ಬಿಟ್ರಿ. ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಮಿಥುನ್ ನೋಡಿಯಪ್ಪ, ನಾನ್ ಕೇಳೋದು ಇಷ್ಟೇನೆ. ನೀವು ಅಲ್ಲಿ ವಿತ್ ಕ್ಯಾಲ್ಕುಲೇಷನ್ ನೀವು ಹೇಳಲಿಲ್ಲ ಅನ್ನೋದಕ್ಕೆ ಕಾರಣ ಏನು? ಸೌಹಾರ್ದತೆಗೆ ಓಲೈಕೆ ಅವಶ್ಯಕನಾ? ಸೌಹಾರ್ದತೆಯ ಅಡಿಗೆನಲ್ಲಿ ಓಲೈಕೆ ಉಪ್ಪಿನಕಾಯಿ ಬೇಕಾ ಅಂತ? ಒಂದ್ ನಿಮಿಷ ಕಂಟಿನ್ಯೂಡ್ ಕ್ವಶನ್. ಮಿಥುನ್ ಅವರೇ ನೋಡಿ, ನಾನು ನಾಗರಾಜ್ ಯಾದವ್ ಮಾತಾಡ್ತಾ ಇದ್ದೇನೆ. ನೀವು ಒಂದು ಪತ್ರಿಕಾ ಹೇಳಿಕೆಯನ್ನ ಕೋಟ್ ಮಾಡಿದ್ರೆ ಹೊರತು ಅದ್ ನಿಮ್ಮ ಹೇಳಿಕೆ ಆಗಿರ್ಲಿಲ್ಲ, ಸತ್ಯನಾ ಇಲ್ಲ? ಅದಕ್ಕೆ ನಾನು ಹೇಳೋದಾಯ್ತಲ್ಲ, ಅದಕ್ಕೆ ಹಿಸ್ಟಾರಿಕಲಿ ಅದು ಬಿಜೆಪಿ ರಾಜಕೀಯಕ್ಕೋಸ್ಕರ ಉಪಯೋಗಿಸ್ಕೊಳ್ತಾರೆ, ಸಂಕುಚಿತ ಅಲ್ವಾ? ನೀವೆಲ್ಲ ಸನ್ಯಾಸಿಗಳ, ನೀವು ರಾಜಕಾರಣಕ್ಕಾಗಿ ಬಂದಿದ್ದೀರಿ. ನಾಗರಾಜ್, ನಾನು ಸ್ಟಾರ್ಟಿಂಗ್ ಹೇಳಿದೆ, ನಾಗರಾಜ್ ಮಿಥುನ್ ಅವ್ರಿಗೆ ಮಾತಾಡಕ್ ಬಿಡ್ರಿ. ಮಿಥುನ್ ಸರ್ ಹೇಳಿ. ಮಿಥುನ್ ದಯವಿಟ್ಟು ನನ್ನನ್ನು ಮಾತನಾಡಿಕ್ ಬಿಡ್ರನ್ನ. ಮಿಥುನ್ ಸ್ವಲ್ಪ ನನ್ನ ಬಾಳಿಗೆ ನಾನು ಮಾತನಾಡ್ತೀನಿ ಒಮ್ಮೆ. ಮಿಥುನ್ ಹೇಳಿ. ನಿಖಿಲ್ ಅವರೇ, ಈ ಉದಾಹರಣೆ ಕೊಡುವುದು ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಅನಿವಾರ್ಯ ಹಾಗೂ ಅಗತ್ಯ. ನಾನಿದು ಒಂದು ಉದಾಹರಣೆ ಅಲ್ಲ, 100 ಉದಾಹರಣೆ ಕೊಡಬಲ್ಲೆ. ಈ ಮೈಸೂರು ರಾಜ್ಯರು ಮುಸಲ್ಮಾನ್ ರಾಜ್ಯರು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಕೊಟ್ಟದ್ದನ್ನು ನಾನು ಉಲ್ಲೇಖ ಮಾಡಿದ್ದು ಪರಮ ಪೂಜ್ಯ ಪೇಜಾವರ ಶ್ರೀಗಳು 2017ರಲ್ಲಿ ಪತ್ರಿಕಾದಲ್ಲಿ ಕೊಟ್ಟಂತ ವರದಿ. ಆ ವರದಿಯ ಏನು ಹೆಡ್ಲೈನ್ಸ್ ಅನ್ನು ಕೊಟ್ಟಿದ್ರ ಅದನ್ನೇ ನಾನು ಉಲ್ಲೇಖ ಮಾಡಿದ್ದು. ನಾನು ಇತಿಹಾಸಗಾರನಲ್ಲ, ನಾನು ಖಂಡಿತ ಕೂಡ ಇತಿಹಾಸಗಾರನಲ್ಲ. ನಾನು ಪೇಜಾವರ ಶ್ರೀಗಳು ಈ ಉದಾಹರಣೆಯನ್ನು ಕೊಟ್ಟಿದ್ರು. ಈ ಉದಾಹರಣೆಯನ್ನು ಈ ವೇದಿಕೆಯಲ್ಲಿ ನಾನು ಕೂಡ ಕೊಡ್ಬೇಕೆಂಬ ಒಂದು ಸ್ಪಷ್ಟ ಮನಸ್ಸಿನಿಂದ ನಾನು ಹೇಳಿದ್ದು. ಹೊರತು ಬಿಟ್ರೆ ನನ್ಗೆ ನನ್ಗೆ ಇತಿಹಾಸದಲ್ಲಿ ನಾನು ಈ ಇತಿಹಾಸಗಾರನಲ್ಲ. ನಾನು ಒಂದು ವೇಳೆ ನನ್ನ ಮಾಹಿತಿ ತಪ್ಪಾಗಿ ಕರೆಕ್ಟ್ ಹೇಳಿದ್ದೀರಿ ಮಿಥುನ್, ನೀವು ಕರೆಕ್ಟ್ ಹೇಳಿದ್ದೀರಿ. ನೀವು ಆ ಪೇಪರ್ ಕಟ್ಔಟ್ ನೋಡಿದ್ದೀರಿ, ಆ ಕಟ್ಔಟ್ ಅಲ್ಲಿ ಹೆಡ್ಲೈನ್ ಹೀಗಿತ್ತು, ನೀವು ಹೇಳಿದ್ದೀರಿ. ಅಲ್ಲಿ ಹೇಳ್ಬೇಕಾದ್ರೆ ಇದ್ರ ಉಲ್ಲೇಖ ಮಾಡ್ಬೇಕಾಗಿತ್ತು, ಪೇಜಾವರ ಶ್ರೀಗಳು ಹೇಳಿದಂತೆ ಅಂತ. ಇವಾಗ ನೀವು ನಿಮಿಷ ನಿಮ್ ರಾಜಕೀಯ ವಿರೋಧಿಗಳಾಗಿ ನಾವು ಪ್ರಶ್ನೆ ಕೇಳ್ಬೇಕಷ್ಟೇನೆ. ದಟ್ಸ್ ಮೈ ಜಾಬ್ ಮಿಥುನ್, ನಿಮಗೆ ಗೊತ್ತಿದೆ. ನಾನ್ ಕೇಳೋದು ಇಷ್ಟೇನೆ. SDPI ಆತಂಕ ಇದೆ ಕಾಂಗ್ರೆಸ್ಸಿಗೆ. ಅಕ್ರಾಸ್ ದಕ್ಷಿಣ ಕನ್ನಡ SDPI ಆತಂಕ ಇದೆ. ಮುಸ್ಲಿಂ ವೋಟ್ ಡಿವೈಡ್ ಆಗ್ಬಿಡ್ತಾ ಇದೆ. SDPI ಈ ಬಾರಿ ಹಿಜಾಬ್, ಹಲಾಲ್, ಧರ್ಮಲಂಗಲ್, ಇನ್ನೊಂದು ಮತ್ತೊಂದು ಈ ತರ ಹೆಸರಲ್ಲಿ SDPI ಹ್ಯಾಸ್ ಮೇಡ್ ಇಟ್ಸ್ ಓನ್ ಪ್ಲೇಸ್ ಇನ್ ದ ಮುಸ್ಲಿಂ ವೋಟ್ ಬ್ಯಾಂಕ್. ನಿಖಿಲ್ ಅವರೇ ಹೇಳಿ. ನಾನು ಈ ಮಾತನ್ನು ಇದು ಮೊದಲನೇದಾಗಿ ಹೇಳುದಲ್ಲ, ನಾನು ಒಂದು 25 ವೇದಿಕೆಯಲ್ಲಿ ಹೇಳಿದ್ದೇನೆ. ಅದ್ ಯಾಕೆ ನಿನ್ನೆ 1 ತಿಂಗಳು ಮುಂಚೆ ಹೇಳಿದ್ದ ಭಾಷಣ ಇವತ್ತು ಯಾಕೆ ಬೆಳಿಗ್ಗೆಗೆ ಬರ್ತೊಟ್ಟು? ಅದನ್ನು ತಾವು ಯೋಚಿಸ್ಬೇಕು. ಯಾರು ಮಗದೊಮ್ಮೆ ಜಾತಿಯ ನಡುವಿನಲ್ಲಿ ವಿಷಬೀಜವನ್ನು ಬಿಟ್ಟಿ ಇವತ್ತು ಷಡ್ಯಂತ್ರವನ್ನು ನಡೀತಾ ಇದ್ದಾರೆ, ಅದು ನೀವು ಆ ವಿಚಾರಕ್ಕೆ ತಾವು ಸ್ವಲ್ಪ ಗಮನ ಕೊಟ್ರೆ ಒಳ್ಳೇದು. ಈ ಕಾರ್ಯಕ್ರಮ ಆದದ್ದು 1.5 ತಿಂಗಳ ಮುಂಚೆ. ಇದಕ್ಕಿಂತ ಮುಂಚೆ ನಾನು ಬೇಕಾದಷ್ಟು ಕಾರ್ಯಕ್ರಮಗಳಲ್ಲಿ ಇಂಥ ಉದಾಹರಣೆಗಳನ್ನು, 100 ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೇನೆ. ನನ್ನ ಉದ್ದೇಶ ಇರುವುದು ಅಷ್ಟೇ, ನಾವು ಇಂಥ ಉದಾಹರಣೆಗಳನ್ನು ಕೊಡ್ಲಿಲ್ಲದಿದ್ದರೆ ನಮ್ಮ ಜನರಿಗೆ ಅರಿವು ಮೂಡಿಸುವಂತ ಕೆಲಸ ಕಾರ್ಯ ಕೇಳ್ತೀನಿ. ಒಂದ್ ನಿಮಿಷ ಮಿಥುನ್ ಅವರೇ, ನೀವು ಹೇಳಿದ್ದೀರಿ, ಉದಾಹರಣೆ ಕೊಟ್ಟಿದ್ದೀರಿ, ಓಕೆ. ಉದಾಹರಣೆ ಕೊಡ್ಬೇಕಾದ್ರೆ ಅದಕ್ಕೆ ಒಂದು ಆಧಾರ ಇರ್ಬೇಕಲ್ಲ ಮಿಥುನ್ ಅವರೇ. ನಾನು ಕೇಳೋದು ಇಷ್ಟೇನೆ, ಸಿಂಪಲ್ ಆಯ್ತಾ? 3 ಪ್ರಶ್ನೆ ಕೇಳಿದ್ದೀನಿ ನಾನು. ಒಂದು, SDPI ಆತಂಕ. ವಿತ್ ಯೋರ್ ಓನ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್, ಸ್ಥಳೀಯ ರಾಜಕಾರಣಕ್ಕಾಗಿ ನೀವು ಹೇಳಿಕೆಯನ್ನ ಕೊಟ್ಬಿಟ್ರಿ, ಅಥವಾ ವೇದಿಕೆಯ ಮುಂದೆ ಯಾರು ಕೂತಿರ್ತಾರೋ ಅವ್ರನ್ನ ಖುಷಿ ಪಡಿಸೋದು, ಓಲೈಸೋದು ಅನಿವಾರ್ಯವಾ? ಸೌಹಾರ್ದತೆಯ ಸ್ಥಾಪನೆಗೆ ಓಲೈಕೆಯೇ ಮಾರ್ಗವಾ? ಐ ಫಿನಿಶ್ ಮೈ ಇಂಟರ್ವ್ಯೂ ರೈಟ್ ದೇರ್. ಪ್ಲೀಸ್ ಉತ್ತರ ಕೊಡಿ. ನಿಖಿಲ್ ಅವರೇ, ಮೊದಲನೇದಾಗಿ ಇದು ಯಾವ ಸಮುದಾಯವನ್ನು ಕೂಡ ಓಲೈಕೆ ಮಾಡ್ಲಿಕ್ಕೆ ಹೇಳಿದಂತ ಮಾತುಗಳಲ್ಲ.
ನಾನು ನನ್ನ ಶುದ್ಧ ಮನಸ್ಸಿನಿಂದ ನಾನು ಸೌಹಾರ್ದತೆಗೋಸ್ಕರ ಈ ಒಂದು ವೇದಿಕೆ ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ನಾನು ಬಹಳಷ್ಟು ಸಲ ಹೇಳಿದ್ದೇನೆ. ಈ ಉದಾಹರಣೆಯನ್ನು ನಾನು ಉಲ್ಲೇಖ ಮಾಡಿದ ಯಾಕೆಂದ್ರೆ ಈ ಉದಾಹರಣೆಯನ್ನು ಕೂಡ ನಾನು ಹಲವಾರು ಸಲ ಹೇಳಿದ್ದೇನೆ. ಇದು ಯಾವಾಗದಿಂದ ನಾನು ಆರಂಭ ಮಾಡಿದಂದ್ರೆ ಪುತ್ತಿಗೆ ಶ್ರೀಗಳು ಯಾವಾಗ ಈ ಮಾತನ್ನು ಹೇಳಿದ್ರ ಅದು ನನ್ಗೂ ಕೂಡ ಒಂದು ಸಂತೋಷ ಆಯ್ತು. ಪುತ್ತಿಗೆ ಸ್ವಾಮಿಗಳು ಕೂಡ ಸೌಹಾರ್ದತೆಗೆ ಈ ತರ ಒಂದು ಮಾತನ್ನು ಹೇಳಿದಾಗ ಅದನ್ನು ಪರಿಪಾಲಿಸುವುದು ನನ್ನ ಕರ್ತವ್ಯ. ನಾನು ಕೂಡ ಅದನ್ನು ಹೇಳ್ಬೇಕಂತ ಒಂದು ನನ್ನ ಮನಸ್ಸಿನಲ್ಲಿತ್ತು, ಅದನ್ನು ನಾನು ಹೇಳಿದ್ದೇನೆ. ಹೊರತು ಬಿಟ್ರೆ ಇದರ ಸಂಶೋಧನೆ ಮಾಡ್ಲಿಕ್ಕೆ ನಾನು ಇತಿಹಾಸಗಾರನಲ್ಲ. ನಾನು ಯಾವುದೇ ಸಮುದಾಯವನ್ನು ಓಲೈಕೆ ಮಾಡ್ಲಿಕ್ಕೆ ನಾನು ಈ ಭಾಷಣವನ್ನು ಹೇಳಿದ್ದಲ್ಲ. ಇದು ನನ್ನ ಮನಪೂರ್ವಕವಾಗಿ ಬಂದಂತ ಭಾಷಣ. ನಾನು ಮಾತನ್ನು ಮುಗಿಸ್ತೀನಿ ನಿಖಿಲ್ ಅವರೇ. ನಿಖಿಲ್ ಅವರೇ, ನಮ್ಮ ಜಿಲ್ಲೆ ಅಭಿವೃದ್ಧಿಯ, ನಮ್ಮ ಜಿಲ್ಲೆ ಸೌಹಾರ್ದತೆ ಒಂದು ಕೊಂಡಿ. ನಮ್ಮ ಜಿಲ್ಲೆಯಲ್ಲಿ ಸೌಹಾರ್ದತೆಗೆ ಇತಿಹಾಸ ಉಂಟು. ನಮ್ಮಲ್ಲಿ ಭೂತಾರಾಧನೆ ಅಂತ ಆಗ್ತದೆ, ದೈವಾರಾಧನೆ ಅಂತ. ಈ ದೈವಾರಾಧನೆಯಲ್ಲಿ ಕೂಡ 16 ಕಟ್ಲೆ ಉಂಟು. ಆ 16 ಕಟ್ಲೆಯಲ್ಲಿ ಎಲ್ಲಾ ಸಮುದಾಯದವರು ಕೂಡ ಬರ್ತಾರೆ, ಅದರಲ್ಲಿ ಮುಸಲ್ಮಾನ್ ಸಮುದಾಯವರು ಕೂಡ ಬರ್ತಾರೆ. ಇದನ್ನು ಕೂಡ ನಾನು ಉಲ್ಲೇಖ ಮಾಡಿದ್ದೇನೆ. ನಮ್ಮ ಅನಾದಿ ಕಾಲದಿಂದ ಬರುವಂತ ನಮ್ಮ ಪದ್ಧತಿಯಲ್ಲಿ ಕೂಡ ಸೌಹಾರ್ದತೆಯ ಸಂದೇಶ ಉಂಟು. ಅದನ್ನು ನಾವು ಪರಿಪಾಲಿಸಬೇಕು. ನಮ್ಮ ಜಿಲ್ಲೆ ಸೌಹಾರ್ದತೆಯ ಜಿಲ್ಲೆ. ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತಾ ಉಂಟು. ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯ ಆಗ್ತಾ ಇಲ್ಲ. ನಮ್ಮಲ್ಲಿ ಉದ್ಯೋಗದ ಕೊರತೆ ಉಂಟು. ನಮ್ಮಲ್ಲಿ 152 ಫಸ್ಟ್ ಗ್ರೇಡ್ ಕಾಲೇಜಸ್ಗಳಿವೆ, 13 ಇಂಜಿನಿಯರಿಂಗ್ ಕಾಲೇಜ್ಗಳಿವೆ, 7 ಮೆಡಿಕಲ್ ಕಾಲೇಜ್ಗಳಿವೆ. ಇಷ್ಟು ಇದ್ರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಕೊರತೆ ಉಂಟು. ಈ ಅಭಿವೃದ್ಧಿಯ ಕೊರತೆಯಿಂದಲೇ, ಈ ಉದ್ಯೋಗದ ಸಮಸ್ಯೆಯಿಂದಲೇ ಇಲ್ಲಿ ಕೋಮುಗಲಟೆ ಸಾಕ್ಷಿ ಆಗ್ತಾ ಉಂಟು. ಯಾಕೆ ಹಿಂದೂ ಮುಸಲ್ಮಾನರು ಬೆಂಗಳೂರಲ್ಲಿಲ್ವಾ? ಯಾಕೆ ಹಿಂದೂ ಮುಸಲ್ಮಾನರು ಮುಂಬೈಯಲ್ಲಿಲ್ವಾ? ಯಾಕೆ ಹಿಂದೂ ಮುಸಲ್ಮಾನರು ಬೇರೆ ಬೇರೆ ರಾಜ್ಯಗಳಲ್ಲಿಲ್ಲ? ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಮಾತ್ರ ಈ ಚುನಾವಣೆ ಬಂದಾಗ ಈ ಜಾತಿಯ ನಡುವಿನಲ್ಲಿ ವಿಷಬೀಜವನ್ನು ಬಿತ್ತಿ ಈ ಕೋಮುಗಲಟೆ ಘರ್ಷಣೆ ಮಾಡ್ತಾರೆ? ನನ್ಗೆ ನನ್ನ ಜಿಲ್ಲೆಯ ಮೇಲೆ ಪ್ರೀತಿ ಉಂಟು, ಕಾಳಜಿ ಉಂಟು, ಅಪಾರವಾದಂತ ಒಂದು ನಂಬಿಕೆ ಇರುವವ. ಈ ಜಿಲ್ಲೆಯಲ್ಲಿ ಇನ್ನು ಒಂದು ಅಹಿತಕರ ಘಟನೆ ಆದ್ರೆ ರಾಜಕೀಯ ಬದುಕ್ಬಿಡಿ ನಿಖಿಲ್ ಅವರೇ. ನಾನು ಈ ಜಿಲ್ಲೆಯಲ್ಲಿ ಹುಟ್ಟಿದವ, ನಾನು ಈ ಜಿಲ್ಲೆಯ ಮಣ್ಣಲ್ಲಿ ಸಾಯುವವ. ರಾಜಕೀಯವನ್ನು ಬದುಕ್ಬಿಡಿ. ಈ ಜಿಲ್ಲೆಯಲ್ಲಿ ಇನ್ನು ಒಂದು ಕೋಮುಗಲಟೆ ಆದ್ರೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಏನಾಗ್ತದೆ? ನಮ್ಮ ಜಿಲ್ಲೆ ಇವತ್ತು ಇಡೀ ರಾಷ್ಟ್ರಾದ್ಯಂತ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದಕ್ಕೆ ಪರಿಚಯ ಆಗ್ತಾ ಉಂಟು? ಬೇಡದಕ್ಕೆ ಮಾತ್ರ ಪರಿಚಯ ಆಗ್ತಾ ಉಂಟು. ಬೇರೆ ಯಾವುದೇ ಕೆಲಸ ಕಾರ್ಯಕ್ಕೆ ಇವತ್ತು ನಮ್ಮ ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಆಗ್ತಿದ್ದಿಲ್ಲ. ನಾವು ಮಂಗಳೂರಲ್ಲಿ ಕೂತ್ಕೊಂಡು ನಾವು ಈ ನೋವನ್ನು ಅನುಭವಿಸಿದ್ದೇವೆ. ನನ್ನ ಮುಂದಿನ ಪೀಳಿಗೆ ಆ ನೋವನ್ನು ಅನುಭವಿಸಬಾರ್ದು. ನಾವು ಸೌಹಾರ್ದತೆಗೆ ಹೆಚ್ಚಿನ ಒತ್ತನ್ನು ಕೊಡ್ಬೇಕು. ನಾನು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ, ನಾನು ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಾನು ರಾಜಕೀಯ ಬೇಳೆಯನ್ನು ಬೆಳೆಸುವವಲ್ಲ. ನಾವು ಸೌಹಾರ್ದತೆ ವಿಚಾರ ಬರುವಾಗ ನನ್ನ ಜೀವನಾದ್ಯಂತ ನಾನೊಬ್ಬ ವೈದ್ಯಕೀಯ ಕುಟುಂಬದಿಂದ ಬಂದವ. ನನ್ನ ಸಂಪ್ರದಾಯ, ನನ್ನ ಹಿಂದುತ್ವ, ನನ್ನ ಪದ್ಧತಿಯನ್ನು ನಾನು ಪರಿಪಾಲಿಸುವವ. ನಾನು ಏನ್ ಹೇಳ್ತೇನೆ ಅದನ್ನೇ ನಾನು ಪಾಲನೆ ಮಾಡುವವ. ನಾನು ರಾಜಕೀಯಕ್ಕೋಸ್ಕರ ಜಾತಿಯ ನಡುವಿನಲ್ಲಿ ವಿಷಬೀಜವನ್ನು ಬಿತ್ತುವಂತ ಕೆಲಸ ಕಾರ್ಯ ಮಾಡುದಿಲ್ಲ. ನಾನು ಸಮಯ ಕೊಟ್ಟಿದ್ದೇನೆ. ನಿಮ್ಮ ಮನದಾಳವನ್ನ ನೀವು ನಮ್ಮ ಮೂಲಕ ರಾಜ್ಯದ ಜನತೆ ಜೊತೆ ಹಂಚ್ಕೊಂಡಿದ್ದೀರಿ. ನೀವು ಹೇಳೋದ್ರ ಮೂಲಕ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಮಿಥುನ್. ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗಾಗಿ, ಪೊಲಿಟಿಕಲ್ ಫ್ಯೂಚರ್ಗಾಗಿ ಕೂಡ. ನನ್ನ ಎಲ್ಲ ಅತಿಥಿಗಳಿಗೂ ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.